ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಅದೇ ರೀತಿಲ್ಲ ನೀವು ನಿಮ್ಮ ಜೀವನದಲ್ಲಿ ಅನೇಕ ದೊಡ್ಡ ಕಾರ್ಯಗಳು ಮಾಡಲಿ ಎಂಬುದಾಗಿ ನಾನು ಹಾರಿಸ್ತಾ ಇದ್ದೇನೆ. ಜಾಗ್ರತೆಯಿಂದ ಕೇಳ್ಕೊಳ್ತೀರಿ, ಯಾಕಂದರೆ ದೇವರ ವಾಕ್ಯದಿಂದ ನೀವು ಎಷ್ಟು ಮಾತ್ರಕ್ಕೂ ವಂಚಿತರಾಗಬಾರದು. ಮನಸ್ಸಿದ್ರೆ ಮಾರ್ಗ ಎಂಬುದಾಗಿ ನಮ್ಮಲ್ಲಿ ಗಾದೆ ಮಾತುಗಳು ಕೇಳ್ಕೊಂಡಿದ್ದೀವಿ. ಆದರೆ ಇಲ್ಲೇ ಒಂದು ವಿಶೇಷವಾದಂಥ ಘಟನೆ ನಡೆದಿದೆ. ಅದೇನೆಂದರೆ, ಇಷ್ಟ ಇದೆಯಾ ನಿನಗೆ? ಸಾರಾಯಿ ಕುಡಿತನದಿಂದ ಬಿಡುಗಡೆ ಆಗಲಿಕ್ಕೆ ನಿನಗೆ ಮನಸ್ಸಿದೆಯಾ? ಹೌದು, ನನಗೆ ಮನಸ್ಸಿದೆ. ಹಾಗಾದರೆ ನೀನು ಸಂಪೂರ್ಣ ಬಿಡುಗಡೆ ಹೊಂದು ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಆಯಿತು, ನಿನಗೆ ಕೆಟ್ಟ ಚಟಗಳಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಇಷ್ಟ ಇದೆಯಾ? ಖಂಡಿತವಾಗಿ ಇಷ್ಟ ಇದ್ದರೆ ಇವತ್ತು ನೀನು ಬಿಡುಗಡೆ ಆಗುತ್ತೆ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಇನ್ನೂ ಬಹಳಷ್ಟು ಕಾರ್ಯಗಳು ನಾವು ಗಮನಿಸಬೇಕು ನನ್ನ ಪ್ರಿಯ ಸಹೋದರಿ ಸಹೋದರೇ. ಬಹಳ ದೊಡ್ಡ ದೇವರು, ಅದ್ಭುತವಾದಂಥ ದೇವರು, ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ನಮ್ಮ ಒಡೆಯನಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ, ಕರ್ತನು ತನ್ನ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನೆರವೇರಿಸಲಿ ಎಂಬುದಾಗಿ ನನ್ನ ಹಾರೈಕೆ. ಈಗ ನಾವು ಕರ್ತನ ವಾಕ್ಯವನ್ನು ಬಹಳ ಜಾಗ್ರತೆಯಿಂದ ಕೇಳೋಣ. ಯಾಕೆಂದರೆ ನಿನಗೆ ಇಷ್ಟ ಇದ್ದರೆ, ನಿನಗೆ ಮನಸ್ಸಿದ್ರೆ ಖಂಡಿತವಾಗಿ ನೀನು ಬಿಡುಗಡೆಯನ್ನು ನೀನು ಹೊಂದುತ್ತಿ. ಈಗ ನಾವು ಅನೇಕ ಜನರ ಜೀವನದಲ್ಲಿ ನಾವು ನೋಡಿದ್ದೇವೆ. ಆದರೆ ಯೇಸು ಕ್ರಿಸ್ತನು ಕೆಲವು ಸಾರಿ ಅನೇಕ ಜನರು ಇಷ್ಟ ಇಲ್ಲದಿರುವಾಗಲೂ ನಾವು ಬಲವಂತವಾಗಿ ಅವರಿಗೆ ಹೇಳಿದ್ರು, ಅವರಿಗೆ ಬಿಡಪ್ಪ ನೀನು ಸಾರಾಯಿ ಕುಡಿಯೋದು, ಬಿಡಪ್ಪ ನೀನು ಎಲ್ಲ ಕೆಟ್ಟ ಚಟನು ಕೆಟ್ಟವರ ಸಾಹಸವನ್ನು ಬಿಡಪ್ಪ ಎಂದು ಹೇಳಿದ್ರು ಕೂಡ ಅವ್ರಿಗೆ ಇಷ್ಟ ಇಲ್ಲದೆ ಇರುವಾಗಲೂ ಅವರು ಅದರಿಂದ ಬಿಡುಗಡೆ ಹೊಂದುವುದಿಲ್ಲ. ಆದ ಕಾರಣ ಇಷ್ಟ ಇದೆಯಾ ನಿನಗೆ? ಇವತ್ತು ನೀನು ಎಲ್ಲ ಪಾಪಿಷ್ಟ ಕೋಪಿಷ್ಟ ಜೀವನದಲ್ಲಿ, ಈ ದ್ರೋಹ ಅಪರಾಧಗಳ ಜೀವನದಿಂದ ಹೊರಬರಬೇಕೆಂಬುದಾಗಿ ನಿನಗಿಷ್ಟ ಇದೆಯಾ? ಖಂಡಿತವಾಗಿ ದೇವರು ನಿನ್ನನ್ನು ಹೊರಗೆ ತರುತ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ದೇವರ ವಾಕ್ಯವನ್ನು. ನಿಮ್ಮ ಆಸಕ್ತಿ ನೋಡುವಾಗ ನನಗೆ ಬಹಳ ಸಂತೋಷವಾಗ್ತದೆ. ಇದೇ ರೀತಿಯಿಂದ ನಿಮ್ಮ ಆಸಕ್ತಿ ಯಾವಾಗಲೂ ಖಾಯಮಾಗಿರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ನಾವು ಕರ್ತನ ವಾಕ್ಯದಲ್ಲಿರ್ತದ ಸತ್ಯವನ್ನು ಏನು ಗಮನಿಸ್ತಾ ಇದೆ ಅಂದರೆ, ನಿನಗೆ ಗುಣಮುಖನಾಗುವ ಇಷ್ಟ ಇದೆಯಾ? ನಿನಗೆ ಈ ಲೋಕದ ಮಾಯಾಜಾಲದಿಂದ, ಈ ಲೋಕದ ಪಾಪ ಮೋಸ ವಂಚನೆ ಮೋಹದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ನಿನಗೆ ಇಷ್ಟ ಇದೆಯಾ? ಹಾಗಾದರೆ ಖಂಡಿತವಾಗಿ ನಿನಗೆ ಬಿಡುಗಡೆ ಉಂಟಾಗ್ತದೆ. ಭಾಳಷ್ಟು ಇಂಟ್ರೆಸ್ಟಿಂಗ್ ರಹಸ್ಯಗಳನ್ನು ನಾವು ಪ್ರತಿದಿನ ಕೇಳ್ತಾ ಇದ್ದೇವೆ. ಪ್ರತಿದಿನ ಒಳ್ಳೆ ಒಳ್ಳೆ ಘಟನೆಗಳನ್ನು, ನಡೆದಿರ್ತಕ್ಕಂಥ ಘಟನೆಗಳು ಕೇಳ್ತಾ ಇದ್ದೇವೆ. ತುಂಬ ಜನರಿಗೆ ಇಷ್ಟ ಇರೋದಿಲ್ಲ. ಇಷ್ಟ ಇಲ್ಲದಿದ್ರು ಕೂಡ ನಾವು ಅವ್ರಿಗೆ ಇಷ್ಟ ಇದೆ ಅಂತೇಳಿ ತಿಳ್ಕೊಂಡು ನಾವು ಅವ್ರಿಗೆ ಇಷ್ಟಕ್ಕೆ ಬರುವಂತೆ ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ಆದರೆ ಅವನಿಗೆ ಇಷ್ಟ ಇಲ್ಲದ ಕಾರಣದಿಂದ ಅವನು ಅದರಿಂದ ಏನಾಗೋದಿಲ್ಲ, ಮುಕ್ತನಾಗೋದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗ್ರತೆಯಿಂದ ಗಮನಿಸ್ತೀವಿ. ನೀವು ಬಹಳ ದೊಡ್ಡ ಕಾರ್ಯಗಳು ನಾವು ಗಮನಿಸ್ತಾ ಇದ್ದೇವೆ. ಅದೇನೆಂದರೆ, ಇಷ್ಟ ಇದೆಯಾ ನಿನಗೆ? ಪಾಪದಿಂದ, ಕುಡಿತನ ಚಟದಿಂದ ಬಿಡುಗಡೆ ಆಗಬೇಕೆಂಬುದು ಇಷ್ಟ ಇದೆಯಾ? ಖಂಡಿತವಾಗಿ ನೀನು ಬಿಡುಗಡೆ ಆಗ್ತಿ. ನಿನಗೆ ಈ ಲೋಕದ ಮಾಯಾ ಮೋಸ ವ್ಯಾಮೋಹದಿಂದ, ಪಾಪಿಷ್ಟವಾದಂಥ ವ್ಯಭಿಚಾರದಿಂದ ಬಿಡುಗಡೆ ಆಗಬೇಕಂತ ಇಷ್ಟ ಇದೆಯಾ? ಖಂಡಿತವಾಗಿ ನಿನಗೆ ಬಿಡುಗಡೆ ಆಗ್ತದೆ. ಹೌದು, ನಿನಗಿಷ್ಟ ಇದೆಯಾ? ನೀನು ಗುಣಮುಖನಾಗಬೇಕು, ನಿನಗೆ ಮನಸ್ಸಿದೆಯಾ ಅಂಥೇಳಿ ನಾನು ಯಾಕೆ ಕೇಳ್ತಾ ಅಂದರೆ, ಭಾಳ ಜನರಿಗೆ ಮನಸ್ಸಿಲ್ಲದಿದ್ದರೂ ಕೂಡ ನಾವು ಹೋಗಿ ಪ್ರೇಯರ್ ಮಾಡಲಿಕ್ಕೆ ಹೋಗ್ತೇವೆ. ಆ ಸಮಯದಲ್ಲಿ ಅವರು ಗುಣಮುಖರಾಗೋದಿಲ್ಲ. ಕಾರಣ ಏನನ್ನೋದು ನಾವು ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಇದೆ ಪ್ರತಿಯೊಂದು ಕಾರ್ಯಗಳು ನಾವು ಗಮನಿಸ್ತಾ ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ ನಿಜವಾದಂಥ ಸಂಗತಿಗಳಿವೆ. ನಮ್ಮ ಜೀವನದಲ್ಲಿ ನಾನು ನೋಡಿದ್ದೇನೆ, ಭಾಳ ಸಾರಿ ಇಷ್ಟ ಇಲ್ಲದಿದ್ದರೆ ಆಗ್ತಾ ಇಲ್ಲ. ದೇವರು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆದರೆ ನಮಗೆ ಇಷ್ಟ ಇಲ್ಲದಿದ್ದರೆ ಅದಾಗುವುದಿಲ್ಲ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಾರಲ್ವಿಯ. ನೀನು ಒಂದು ದೊಡ್ಡ ವ್ಯಕ್ತಿಯನ್ನಾಗಿ, ಒಂದು ಜವಾಬ್ದಾರಿ ವ್ಯಕ್ತಿಯಾಗಿ, ಒಂದು ದೊಡ್ಡ ಅಧಿಕಾರಿ ಸ್ಥಾನದಲ್ಲಿ ಹೋಗಿ ನಾನು ಚೆನ್ನಾಗಿ ಓದಿ ಬರೆದು ಪಾಸಾಗಿ ನಾನು ದೊಡ್ಡ ವ್ಯಕ್ತಿ ಆಗಬೇಕೆಂದು ಇಷ್ಟ ಇದ್ದರೆ ಅವನು ಅಂದುಕೊಂಡಿದ್ದಂತೆ ಅವನು ಆಗ್ತಾನೆ. ಅವನು ಇವತ್ತು ನೀನು ನಾನು ಪಾಪಿಷ್ಟ ಜೀವನ ಮಾಡಬಾರ್ದು, ನಾನು ಪ್ರಾಮಾಣಿಕವಾದ ಜೀವನ ಮಾಡಬೇಕು ಎಂಬುದಾಗಿ ಇಷ್ಟ ಇದೆಯಾ? ಖಂಡಿತವಾಗಿ
ನಿನಗೆ ಇಷ್ಟದಂತೆ ನೀನು ಆಗುತ್ತಿ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಅನೇಕ ಕಾರ್ಯಗಳಲ್ಲಿ ನಾವು ಗಮನಿಸಿದ್ದೇವೆ, ನಾವು ನೋಡಿದ್ದೇವೆ, ನಾವು ಬಯಸಿದ್ದೇವೆ. ಆದರೆ ಯಾವತ್ತೂ ಆ ಸರ್ವಶಕ್ತನಾದ ದೇವರ ಪರಾಕ್ರಮವನ್ನು ಅರ್ಥ ಮಾಡಿಕೊಳ್ಳದೆ ನಾವು ಅನೇಕ ಸಾರಿ ಗೊಂದಲಕ್ಕೀಡಾಗಿ ನಾವು ದೊರಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ದೊರಕದೇ ಹೋಯಿತು ನಮಗೆ. ಯಾಕಂದರೆ ನಾವೇನು ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಏನಂತ ಹೇಳ್ಕೊಂಡು, ಜಾಬ್ ಸಿಗಬೇಕಾ? ಹೌದು, ನನಗೆ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಸಿಗತ್ತಾ? ಏನು ಸಿಗತ್ತೋ ಬಿಡಿ, ಇಷ್ಟ ಬರ್ತಾ ಇಲ್ಲ. ಯಾಕಂದರೆ ಅಲ್ಲಿ ಭಯ ಅಥವಾ ಲೋಕದಲ್ಲಿರ್ತಕ್ಕಂಥ ಎಲ್ಲ ಆಲೋಚನೆಗಳು ಬಂದಿರುವಾಗ ಇಷ್ಟ ಬರ್ತಾ ಇಲ್ಲ. ಅಯ್ಯೋ, ನನಗೆ ಸರ್ಕಾರಿ ಉದ್ಯೋಗ ಸಿಗುತ್ತಾ? ಯೇಸು ನನಗೆ ಸರ್ಕಾರಿ ಉದ್ಯೋಗ ಕೊಡ್ತಕ್ಕಂಥ ಸಾಮರ್ಥ್ಯ ಆತನಲ್ಲಿದೆಯಾ? ಖಂಡಿತವಾಗಿದೆ, ಆತನಲ್ಲಿ ಸಾಮರ್ಥ್ಯ ಇದೆ. ಆದರೆ ನಿನಗೆ ಸರ್ಕಾರಿ ಉದ್ಯೋಗ ಸಿಗತ್ತೆ, ನಾನು ಮಾಡುತ್ತೇನೆಂಬ ನಿನಗೆ ಇಷ್ಟ ಇದೆಯಾ? ಹಾಗಾದರೆ ನಿನ್ನ ಇಷ್ಟವು ನಿನಗೆ ನೆರವೇರಲಿ ಎಂಬುದಾಗಿ ಯೇಸು ನಾಮದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ವಿಚಿತ್ರವಾದಂಥ ಘಟನೆಗಳು ಬೈಬಲಲ್ಲಿ ನಾನು ನೋಡಿದ್ದೇನೆ. ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ದಯಮಾಡಿ ನಾನು ಡಿಸ್ಕ್ರಿಪ್ಷನ್ ನೋಡಿರ್ಬೋದು. ಅದರಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಭಾಳ ಚೆನ್ನಾಗಿ ಅದರ ಉಲ್ಲೇಖನ ಮಾಡಿರ್ತೇನೆ ನಾನು. ಭಾಳ ಚೆನ್ನಾಗಿದೆ. ಒಂದು, ಯೇಸು ಕ್ರಿಸ್ತನು ತಾನು ಯೆರಿಕೋ ಪಟ್ಟಣದಿಂದ ಹೊರಗೆ ಬರ್ತಾ ಇರ್ತಾನೆ. ಹೊರಗೆ ಬರ್ತಾ ಇರುವಾಗ ಜರುಗಿರ್ತಕ್ಕಂಥ ಒಂದು ಘಟನೆ. ಇದರಲ್ಲಿ ದ ಹೀಲಿಂಗ್ ಪ್ರೊಸೀಜರ್, ಗುಣಪಡಿಸುವ ಕೆಲವು ವಿಧಾನಗಳು, ಪ್ರೊಸೀಜರ್ ಅಂದರೆ ಕೆಲವು ಮಾರ್ಗಗಳು, ರೀತಿಗಳನ್ನು ನಾವು ನೋಡಿರ್ತೇವೆ. ದೇವ್ರ ಮಕ್ಕಳೇ, ಜಾಗೃತಿಯಿಂದ ಕೇಳ್ತೀರಿ, ಇವತ್ತು ಇಷ್ಟ ಇದೆಯಾ ನಿನಗೆ? ನಾನು ಒಂದು ಸಾರಿ ಏನಾಯ್ತು, ಒಂದು ಘಟನೆ ನಡೆದಿದೆ. ನಾನು ಮೊನ್ನೆನೂ ಹೇಳಿದ್ದೀನಿ ಈ ಮಾತನ್ನು. ನಿನಗೆ ಮನಸ್ಸಿದ್ರೆ ಖಂಡಿತವಾಗಿ ನೀನು ಗುಣಮುಖನಾಗುವಿ. ನಾನು ಒಂದು ಸಹೋದರಿ, ನಾನು ಹೇಳಿದ್ದೀನಿ ಅಷ್ಟು ಸರಿ, ನಾನು ಸಹೋದರಿ ಕೇಳಿದ್ದೇನೆ ಏನು ತಿಳ್ಕೊಂಡು, ಸಿಸ್ಟರ್, ನಿಮ್ಮ ಗಂಡ ಗುಣಮುಖನಾಗಿ ಎಲ್ಲ ಕೆಟ್ಟ ಚಟಗಳು ಬಿಡುಗಡೆ ಆಗಿ ನಿನ್ನ ಕಡೆ ಬಂದರೆ ಅವನ ಜೊತೆಲಿ ಸಂಸಾರ ಮಾಡ್ತೀಯ ಅಂತ ಕೇಳಿದ್ಕೊಳ್ಳೆ. ಇಲ್ಲ, ಅವ್ರು ಆರಾಮಾಗೋದು ಬೇಡ, ಅವ್ರು ಕುಡಿತನ ಚಟ ಬಿಡೋದು ಬೇಡ, ಅವ್ರು ನನ್ನ ಕಡೆ ಬರೋದು ಬೇಡ ಅಂದರೆ ಅರ್ಥ ಏನು? ತನ್ನ ಗಂಡನ ಜೊತೆಯಲ್ಲಿ ಸಂಸಾರ ಮಾಡಲಿಕ್ಕೆ ಇಷ್ಟ ಇಲ್ಲ, ಆದರೂ ಸಭಾಪಾಲಕರು, ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅದು ನೆರವೇರ್ತಾ ಇಲ್ಲ. ಯಾಕೆ ಅಂದರೆ ಅವಳಿಗೆ ಗಂಡನ ಜೊತೆಯಲ್ಲಿ ತನ್ನ ಧರ್ಮಪತಿ ಆಗಿರತಕ್ಕಂಥ ಮದುವೆ ಆಗಿರುವ ಗಂಡನ ಜೊತೆಯಲ್ಲಿ ಸಂಸಾರ ಮಾಡಲು ಇಷ್ಟವೇ ಇಲ್ಲದ ಕಾರಣದಿಂದ ಅವಳು, ನಾವು ಪ್ರಾರ್ಥನೆ ಮಾಡಿದ್ರು ಅದು ನೆರವೇರ್ಬೇಕು ಹೇಗೆ? ಸಾಧ್ಯನೇ ಇಲ್ಲ. ಯಾಕಂದರೆ ಅವಳಿಗೆ ಲೋಕದಲ್ಲಿರತಕ್ಕಂಥ ಸ್ನೇಹಿತರು, ಲೋಕದಲ್ಲಿರ್ತಕ್ಕಂಥ ಗೆಳೆಯರು, ಲೋಕದಲ್ಲಿರ್ತಕ್ಕಂಥ ಜನರ ಜೊತೆಯಲ್ಲಿ ಅವಳಿಗೆ ಸಂಪರ್ಕ, ಅಲ್ಲಿ ಅವಳಿಗೆ ಇಷ್ಟ ಇದೆ. ಆದರೆ ಅವಳ ಗಂಡನು ಕುಡಿತನ ಚಟವನ್ನು ಬಿಟ್ಟು ಎಲ್ಲ ಬಿಟ್ಟುಕೊಂಡು ಒಳ್ಳೆಯವನಾಗಿ ಮತ್ತು ತಿರುಗಿ ತನ್ನ ಸಂಸಾರ ಜೀವನ ಮಾಡಬೇಕು ಮತ್ತು ನನ್ನ ಜೊತೆಲಿ ಬಾಳಬೇಕನ್ನತಕ್ಕಂಥ ಇಷ್ಟ ಅವಳಿಗೆ ಇಲ್ಲ. ಇದನ್ನು ಕೇಳಿದ ಕೂಡಲೇ ಸ್ವಲ್ಪ ದುಃಖ ಆಯ್ತು ನನಗೆ. ಆದರೆ ಈಗ ನನಗೆ ಅರ್ಥ ಆಗ್ತದೆ, ಯೇಸು ಕ್ರಿಸ್ತನು ಒಂದು ಪ್ರಶ್ನೆ ಕೇಳಿ ಒಬ್ಬರನ್ನು ಸ್ವಸ್ಥತೆ ಮಾಡಿದ್ದಾನೆ. ನೀವು ಬಿಡುಗಡೆ ಆಗಬೇಕೆಂಬುದಾಗಿ ಇಷ್ಟ ಇದ್ದೀರಾ? ಸಾಲ ಮುಕ್ತರಾಗಬೇಕಂತ ಇಷ್ಟ ಇದೆಯಾ? ಇಷ್ಟ ಇದೀರಿ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ನೆಕ್ಸ್ಟ್ ಸಾಲ ಸ್ವಲ್ಪ ತೀರಿ, ಇನ್ನು ಬರೋ ತಿಂಗಳಲ್ಲಿ ಎಲ್ಲ ಸಾಲ ತೀರ್ತಾ ಇದೆ ಅಂದರೆ ಮತ್ತೊಂದು ಸಾಲ ತೆಗಿಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಅದಕ್ಕಾಗಿ ಅವರು ಸಾಲ ಮಾಡುವ ದುರ್ಬುದ್ಧಿ ಅವರಿಂದ ಹೋಗಲಿಲ್ಲ, ಆ ದುರಾಸೆ ಅವರಿಂದ ಹೋಗಲಿಲ್ಲ. ಹೀಗೆ ಸಾಲ ಎಲ್ಲ ತೀರಿತ್ತು, ಮತ್ತು ಬಟ್ಟೆ ಮತ್ತು ಬೇಕಾಗಿರೋ ವಸ್ತುಗಳು, ಬೇಕಿಲ್ಲದ ವಸ್ತುಗಳೆಲ್ಲ ತಗೊಳ್ಳಿಕ್ಕೆ ಮತ್ತು ಸಾಲ ಮಾಡಲಿಕ್ಕೆ ಮನಸ್ಸು ಮಾಡಿದರೆ ಅದಕ್ಕೆ ಅವರು ಸಾಲಗಾರರಾಗಿದ್ದಾರೆ ಹೊರತು ಸಾಲದಲ್ಲೇ ಒತ್ತಡದಲ್ಲಿದ್ದಾರೆ, ಸಾಲದಿಂದ ಮುಕ್ತರಾಗಲಿಲ್ಲ. ಅವ್ರಿಗೇನಂದರೆ ಸಾಲದಿಂದ ಮುಕ್ತರಾಗುವ ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಏನಂದರೆ, ಸಾಲ ಮಾಡಿದ್ರೆ ಪರವಾಗಿಲ್ಲ, ನನ್ನ ಬಟ್ಟೆ, ನನ್ನ ಆಡಂಬರ, ನನ್ನ ಗೊಮಾನು, ನನ್ನ ಸೌಂದರ್ಯ, ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಡಂಬರದ ವಸ್ತುಗಳು, ಭೋಗದ ವಸ್ತುಗಳು ಬೇಕೆಂಬುದಾಗಿ ತಾನು ಸಾಲದಲ್ಲಿ ಇರಬಾರ್ದನ್ನತಕ್ಕಂಥ ಇಷ್ಟಪಡ್ತಾ ಇಲ್ಲ. ನಾನು ಈ ಲೋಕದ ಭೋಗಾಶೆಗಳಲ್ಲಿ, ಆಡಂಬರ, ವಯ್ಯಾರ ಮತ್ತು ಮೇಲಿನ ಅಲಂಕಾರದ ವಿಷಯದಲ್ಲಿ ಬಹಳ ಇಷ್ಟಪಡ್ತಾ ಇರೋದ್ರಿಂದ ಅವಳು ಸಾಲದ ಮೇಲೆ ಸಾಲ ಪಡ್ಕೊಂಡು ಅನಾರೋಗ್ಯದಲ್ಲಿ ಶಾಂತಿ ಸಮಾಧಾನ ಇಲ್ಲದ ಜೀವನ ಮಾಡ್ತಾ ಇದ್ದಾಳೆ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ನಿನಗಿಷ್ಟ ಇದೆಯಾ ಸಾಲ ಮುಕ್ತನಾಗಿ ನೀನು ಅನೇಕ ಜನರಿಗೆ ದಾನ ಮಾಡೋನಾಗಿರ್ಬೇಕೆಂಬುದಾಗಿ ಇಷ್ಟ ಇದೆಯಾ? ದೇವರ ಚಿತ್ತ ಅದು. ನನ್ನ ಪ್ರಿಯ ಸಹೋದರೇ,
ಹೇಳಿದರೆ ಪಾಸ್ಟರ್ ಪ್ರೇಯರ್ ನಾವು ಎಷ್ಟು ಹೇಳ್ತಾ ಇದ್ದೇವೆ, ದೇವರು ನಮ್ಮನ್ನು ಸಾಲಗಾರರಾಗಲ್ಲ, ನಮಗೆ ಸಾಲ ಕೊಡೋರಾಗಿ ನಮ್ಮನ್ನು ಆಶೀರ್ವದಿಸಿದ. ನಿನ್ನನ್ನು ಸಾಲ ತೆಗೆದುಕೊಳ್ಳೋದಿಲ್ಲ, ನೀನು ಅನೇಕ ಜನರಿಗೆ ಸಾಲ ಕೊಡುವಾಗೆ ನಾನು ನಿನ್ನ ಮಾಡ್ತೇನೆ ಅಂತ ಹೇಳ್ದ. ಅನೇಕ ಜನರಿಗೆ, ಜನಾಂಗಗಳಿಗೆ, ರಾಷ್ಟ್ರಗಳಿಗೆ ಸಾಲ ಕೊಡುವಾಗೆ ಮಾಡ್ತೇನೆ ಅಂತ ಹೇಳಿದೆ. ಈಗ ಈ ಟೆಕ್ಸ್ಟಲ್ಲಿ ನಾವು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಯು ಆರ್ ಗೋಯಿಂಗ್ ಟು ಹಿಯರ್ ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಡಿಫರೆಂಟ್ ಕೈಂಡ್. ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ, ಯೇಸು ಕ್ರಿಸ್ತನ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗಲೂ ಹಾಗೆ ನಡೀತಾ ಇದೆ. ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52ವರೆಗೂ ಓದ್ತೀರಿ. ದಯಮಾಡಿ ಓದ್ತಾ ಇರುವಾಗ ಎಲ್ಲರೂ ಜಾಗೃತಿಯಿಂದ ಕೇಳ್ಕೊಳ್ತೀರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಸಭೆಯಲ್ಲಿ ಇವತ್ತು 3 ಜನ ಹೊಸಬರು ಇಂಪ್ರೂವ್ ಆಗ್ತಾ ಇದ್ದಾರೆ. ಪ್ರತಿ ವಾರ ಬರ್ತಾ ಇದ್ದಾರೆ. 3 ಜನಗಳು ದೇವರು ಅವ್ರನ್ನ ಆಶೀರ್ವದಿಸಲಿ. ಆಮೇಲೆ ಯೇಸು ಕ್ರಿಸ್ತರು ಯೆರಿಕೋಗೆ ಬಂದನು. ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಯೆರೂಸಲೇಮ್, ಯಾವ ಊರಿಂದ ಹೊರಟು ಹೋಗ್ತಾರೆ ಅವಾಗ? ಯೆರಿಕೋನಿಂದ ಹೊರಗೆ ಬಂದುತ್ತಾ ಇರುವಾಗ, ಹೊರಟು ಹೋಗುತ್ತಾ ಇರುವಾಗ, ತೀಮಾಯನ ಮಗನಾದ ಬರ್ತೆಮಾಯನು ದಾರಿಯ ಮಗ್ಗಲಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಅವನು ಹುಟ್ಟು ಕುರುಡನು ಮತ್ತು ಭಿಕ್ಷಗಾರನಾಗಿದ್ದಾನೆ. ಈ ಮಾರ್ಗದಲ್ಲಿ ಏನಾಗುತ್ತಾ ಇದೆ ಎಂಬುದಾಗಿ ಆತನು ಕೇಳಿರುವಾಗ, ಆ ಭಿಕ್ಷಕನು ಕೇಳಿರುವಾಗ, ದಾವೀದನ ಕುಮಾರನು, ನೋಡ್ರಿ, ದಾವೀದನ ಕುಮಾರನೇ ಯೆಸಯ್ಯ ನನ್ನನ್ನು ಕರುಣಿಸು ಎಂದು ಆ ಭಿಕ್ಷುಕನಾದ ಕುರುಡನು ಮೊರೆ ಇಟ್ಟ, ಕೂಗಿದ, ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಆತನ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದವರು ಗದರಿಸಿದ್ದಾರೆ. ಸುಮ್ಮನಿರೋ, ಭಿಕ್ಷುಕನೇ ನಿನಗೆ ಆಗಬೇಕು, ಸುಮ್ಮನಿರೋ ನೀನು ಎಂಬುದಾಗಿ ಭಿಕ್ಷುಕನನ್ನು ಗದರಿಸಿದ್ದಾರೆ. ಹಾಲೆಲೂಯಾ. ಆ ಸಮಯದಲ್ಲಿ ಆಮೇಲೆ ಆದ್ರೆ ಆ ಭಿಕ್ಷುಕನ ಅಲ್ಲಿ ಅಷ್ಟಿಗೆ ಸುಮ್ಮನಿರ್ಲಿಲ್ಲ. ದಾವೀದನ ಕುಮಾರನೇ ನನ್ನನ್ನು ಕರುಣಿಸು, ಓ ದಾವೀದನ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ ಆತನು ಗಂಭೀರವಾಗಿ ಕೂಗಿ ಮೊರೆ ಇಟ್ಟ ಆ ಯೇಸು ಕ್ರಿಸ್ತನು ಹೋಗುತ್ತಿರುವ ಮಾರ್ಗದಲ್ಲಿ. ಆಗ ಕರ್ತನಾದ ಕರುಣಾಮಯನಾದ ಯೇಸು ಕ್ರಿಸ್ತನು ನಿಂತು ಅವನನ್ನು, ಯಾರನ್ನು? ಈ ಕುರುಡನನ್ನು ಕರೀರಿ ಅನ್ನಲು. ಆಗ ಯಾರಾದ್ರೆ ಅವನಿಗೆ ತಡೆ ಮಾಡ್ತಿದ್ರಲ್ಲ ಅವರು ಆತನನ್ನು ಕರೆದರು, ಕುರುಡನನ್ನು ಕರೆದರು. ಆಗ ಕುರುಡನ್ನು ಕರೆಯುವ ಹಿಂಗೆ ಮಾಡ್ತಾ ಇದ್ರು ನೋಡ್ರಿ. ಯೇಸು ತಾನೇ ಕರೆದಿದ್ದಾನೆ, ಆ ಕುರುಡನನ್ನು ಕರಿಯಪ್ಪ ಅಂತ ಹೇಳ್ತಕೊಳ್ಳಿ. ಈ ಕರೆಯುವರು ಹೇಳ್ತಾ ಇದ್ರೆ, ಅಪ್ಪ ಅರೆ ಯಾರು ಖುಷ್ ಹೋ ಜಾ, ಆಜ್ ಪ್ರಭು ಪರಮೇಶ್ವರ್ ತುಜೆ ಬುಲಾಯಾ ಹೈ ಅಂತೀರ. ಅಂದ್ರೆ ಧೈರ್ಯವಾಗಿರು, ಹೇಳು, ನಿನ್ನನ್ನು ಮಸಿಹ ರಕ್ಷಕನು ಜಗದ ಒಡೆಯನು ಕರೀತಾ ಇದ್ದಾನೆ ಎಂಬುದಾಗಿ ಹೇಳಿದರು. ಆಮೇಲೆ ಅವನು ತನ್ನ ಮೇಲಿರುವ ಭಿಕ್ಷುಕದ ಹೊದಿಕೆ, ಎಂತ ಹೊದಿಕೆ? ಭಿಕ್ಷುಕದ ಹೊದಿಕೆಯನ್ನು ತೆಗೆದು ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದು, ಯೇಸು ಅವನನ್ನು, ಲಿಸನ್ ಕೇರ್ಫುಲಿ, ಯೇಸು ಕೇಳ್ತಾನೆ ನೋಡ್ರಿ ಪ್ರಶ್ನೆ, ನಾನು ನಿನಗೆ ಏನು ಮಾಡಬೇಕೆಂದು ನೀನು ಕೋರುತ್ತಿ ಎಂದು ಕೇಳಲು ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕೆಂದು ಗುರುವೇ ಅಂದನು. ಅಂದ್ರೆ ನನಗೆ ಕಣ್ಣು ಬರುವಂತೆ ಮಾಡಬೇಕೆಂಬುದಾಗಿ ಆತನು ಕೋರಿದನು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಯೇಸು ಅವನಿಗೆ, ಆಗ ಯೇಸು ಹೇಳ್ತಾನೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಆಮೇಲೆ ಕೂಡಲೇ, ಲೇಟು ಆಗಿಲ್ಲ, ಇವತ್ತು ಎಲ್ಲರಿಗೆ ಕೂಡಲೇ ನಿಮಗೆ ಸ್ವಸ್ಥತೆ ಆಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಕೂಡಲೇ ಆ ಹುಟ್ಟು ಕುರುಡನಿಗೆ
ಕಣ್ಣು ದೃಷ್ಟಿ ಬಂದವು. ಅವನ ದಾರಿಯಲ್ಲಿ ಆತನ ಹಿಂದೆ ಹೋದನು. ಅವನು ಅದೇ ದಾರಿಯಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಹೋದನು. ಇಲ್ಲಿ ಈ ಸ್ಟೋರಿಯಲ್ಲಿ ವಿಚಿತ್ರವಾದಂಥ ಘಟನೆ ನಾನು ಕಂಡಿದ್ದೇನೆ. ಮತ್ತೊಂದು ಆವೃತ್ತಿ ನಿಮಗೆ ಹೇಳಬೇಕು ನಾನು. ಯಾಕಂದ್ರೆ ಈತನು ಕುರುಡನು, ಯೇಸು ಕ್ರಿಸ್ತನಿಗೆ ಗೊತ್ತಿಲ್ಲದಾದಂಥ, ಯೇಸು ಕ್ರಿಸ್ತನಿಗೆ ತಿಳಿಯದ ವಿಷಯ ಏನೂ ಇಲ್ಲಲ್ಲಿ. ಈತನು ಕುರುಡನು. ಆದರೆ ಈತನು ಓ ದಾವೀದನ ಕುಮಾರನೇ, ಯೇಸು ಕ್ರಿಸ್ತನಾದ ಬೀದಿಯಿಂದ ಹೋಗ್ತಾ ಇರುವಾಗ, ಓ ದಾವೀದನ ಕುಮಾರನೇ, ಓ ದಾವೀದನ ಕುಮಾರನೇ, ಏಸಯ್ಯ ನನ್ನನ್ನು ಕರುಣಿಸಯ್ಯ, ಅಯ್ಯ ನನ್ನನ್ನು ಕರುಣಿಸಯ್ಯ ಎಂಬುದಾಗಿ ಕೇಳ್ತಾ ಇದ್ದಾನೆ. ಅವಾಗ ಕರುಣಿಸಯ್ಯ ಎಂಬುದಾಗಿ ಕೇಳ್ತಾ ಇರುವಾಗ, ಏಸಯ್ಯ ನನ್ನ ಕರುಣಿಸು, ನನ್ನ ಮೇಲೆ ದಯತೋರು ರಾಜ, ನೀ ನನ್ನ ಮೇಲೆ ದಯತೋರು ಎಂಬುದಾಗಿ ಕೇಳಿರುವಾಗ ಅಲ್ಲೇ ಅದ್ಭುತವಾದಂಥ ಘಟನೆ. ಆಗ ಯೇಸು ಕ್ರಿಸ್ತನು, ಹೋಗುತ್ತಿರುವ ಯೇಸು ಕ್ರಿಸ್ತನು ನಿಂತು ಯಾರು ಕೂಗುತ್ತಾ ಇದ್ದಾರೆ ಆತನ ನೋಡಿದ, ಸ್ವಲ್ಪ ಆತನನ್ನು ಕರೀರಿಲ್ಲ ಅಂತ ಹೇಳ್ದ. ನನ್ನ ಪ್ರಿಯ ಸಹೋದರಿ, ಎಲ್ಲ ಎಡೆಗಳಲ್ಲಿ ಯೇಸು ಕ್ರಿಸ್ತನು ಅನೇಕ ಜನರಿಗೆ ಸ್ವಸ್ಥತೆ ಮಾಡಿರತಕ್ಕಂಥ ವಿಧಾನ ಬಹಳ ಆಶ್ಚರ್ಯವಾಗಿದೆ, ಇಂಟ್ರೆಸ್ಟಿಂಗ್ ಇದೆ ಬಹಳ. ಈ ಕುರುಡನನ್ನು, ಹುಟ್ಟು ಕುರುಡನು, ಅವನನ್ನು ಯಾರು ಗದರಿಸ್ತಾ ಇದ್ರೆ, ಬಾಯಿ ಮುಚ್ಚೋ, ಎಲ್ಲಿ ಯೇಸು ಕ್ರಿಸ್ತನ ಕೇಳ್ತಾ ಬಸವನೇ ಅಂತೇಳಿ ಬೊಬ್ಬಿ ಹೊಡಿತಾ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ? ಬೊಬ್ಬಿ ಹೊಡಿತಾ ಇದ್ದಾನೆ. ಅಯ್ಯೋ ಏಸಯ್ಯ ನನ್ನ ಕಾಪಾಡು, ನನ್ನ ಕರುಣಿಸು ಏಸಯ್ಯ, ನನ್ನ ಬದುಕಿಸು ಏಸಯ್ಯ ಎಂಬುದಾಗಿ, ಕರುಣಿಸು ಏಸಯ್ಯ ಎಂಬುದಾಗಿ ಕೂಗುತ್ತಾ ಇದ್ದಾನೆ. ಆದರೆ ಜನರು ಆತನನ್ನು ಗದರಿಸಿ ಬಾಯಿ ಮುಚ್ಚಿಸ್ಲಿಕ್ಕೆ ನೋಡಿದರು. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಅವನು ಇನ್ನೂ ಗಂಭೀರವಾಗಿ, ಇನ್ನೂ ಹೆಚ್ಚಾಗಿ ಕೂಗಿ ಯೇಸು ಕ್ರಿಸ್ತನಿಗೆ ಮೊರೆ ಇಟ್ಟ, ಏಸಯ್ಯ ನನ್ನನ್ನು ಕರುಣಿಸ. ಯೇಸು ಕೇಳ್ತಾ ಇದ್ದಾನೆ. ಕೇಳಿ ಆ ಕುರುಡನನ್ನು ನನ್ನ ಬಳಿಗೆ, ಅಂದರೆ ಆತನನ್ನು ನನ್ನ ಬಳಿಗೆ ಕಳಿಸಿ ಎಂಬುದಾಗಿ ಹೇಳ್ತಾನೆ. ಆಗ ಕುರುಡನು ಬಂದ ಕೂಡಲೇ ಯೇಸು ಗೊತ್ತೇ ಇದೆ ಈತನ ಯಾರು? ಕುರುಡನು. ಈತನ ಹುಟ್ಟು ಕುರುಡನು, ಈತನ ಕಣ್ಣು ಕಾಣೋದಿಲ್ಲ, ಈತನ ಭಿಕ್ಷಕನು. ಆದರೆ ಅಲ್ಲಿ ಒಂದು ಘಟನೆ ನಡೆದಿದೆ. ಅವನ ಮೇಲೆ ಏನು ಹೊದಿಕೆ ಹಾಕೊಂಡಿದ್ದ ನೋಡ್ರಿ, ಆ ಹೊದಿಕೆಯನ್ನು ತೆಗೆದು ಬಿಸಾಕಿ ಬಂದನಂತೆ. ಈ ಹೊದಿಕೆ ಮೇಲೆ ಭಾಳ ದೊಡ್ಡ ಸೇವಕರೊಂದು ಉತ್ತಮವಾದಂಥ ವಚನ, ಅಂದರೆ ಉತ್ತಮವಾದಂಥ ವಾಕ್ಯ ಉಪದೇಶ ಮಾಡಿದ್ದಾರೆ ಇದ್ರ ಬಗ್ಗೆ. ಭಾಳ ದೊಡ್ಡ ಸೇವಕರು ಏನು ತಿಳ್ಕೊಂಡು, ಇಂಟ್ರೆಸ್ಟಿಂಗ್ ಇರೋದು, ಆ ಹೊದಿಕೆ ಏನಿತ್ತಂತೆಲ್ಲ ಅದು ಭಿಕ್ಷುಕರ ಯೂನಿಫಾರ್ಮ್ ಅಂತದ್ದು. ಪ್ರೈಸ್ ಲಾರ್ಡ್ ಜೀಸಸ್. ಅದು ಭಿಕ್ಷೆ ಬೇಡುವ ಯೂನಿಫಾರ್ಮ್ ಅದು. ಅವನಿಗೆ ಇನ್ನು ನಾನು ಈ ಚಿಲ್ಲರೆಯವರ, ಈ ಭಿಕ್ಷೆ ಬೇಡತಕ್ಕಂಥ ಜೀವನ ನನಗೆ ಬೇಡ. ಯೇಸು ಕ್ರಿಸ್ತನು ಮಹಾ ಪ್ರವಾದಿ, ಮಾನವ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಒಂದು ರಕ್ಷಕನು, ಒಂದು ಮಸಿಯಾ ಎಂಬುದು ಆತನ ಕೇಳಿದ್ದ ವಿಷಯದಿಂದ ಆತನಿಗೆ ಆತನ ಹೃದಯದಲ್ಲಿ ನಂಬಿಕೆ ಇತ್ತು. ಈತನು ಸರ್ವಶಕ್ತನು, ಈತನಿಗೆ ಅಸಾಧ್ಯವಾದಿಯಾದಿಲ್ಲ, ಈತನು ಎಲ್ಲರನ್ನು ಗುಣಪಡಿಸಲಿಕ್ಕೆ ಸಾಮರ್ಥ್ಯವುಳ್ಳನು ಎಂಬುದಾಗಿ ತಿಳಿದಿದ್ದ ವ್ಯಕ್ತಿ ಇದ್ದನು. ಆದರೆ ಇಲ್ಲೇ ಈತನಿಗೆ ಕಣ್ಣು ಕುರುಡನಾಗಿದ್ದಾನೆ, ತಾನು ನೋಡಬೇಕೆಂದು ಆತನಿಗೆ ಇಷ್ಟ ಇತ್ತು. ಅಷ್ಟೇ ಅಲ್ಲ, ನಾನು ಭಿಕ್ಷುಕನಾಗಿ ಇರುವ ಇಷ್ಟ ಅವನಿಗೆ ಇಲ್ಲ. ಎಲ್ಲ ಭಿಕ್ಷೆ ಬೇಡತಕ್ಕಂಥ ಕೆಲವ ವೇಷಧಾರಿಯಾದ ಭಕ್ತರಿಂದ ಸ್ವಲ್ಪ ಜಾಗರೂಕರಾಗಿರ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಎಲ್ಲ ಭಿಕ್ಷೆ. ಅದಕ್ಕಾಗಿ ಈ ಭಿಕ್ಷುಕರ ಆ ಗೌನ್ ಏನು ಹಾಕೊಂಡಿದ್ರಲ್ಲಿ ಮೇಲೆ ಹೊದಿಕೆ, ಅದು ಹೊದಿಕೆ ಅಂತ ಹೇಳಿದೆ. ಹಾಕಿಕೊಂಡಿರ್ತಕ್ಕಂಥ ಆ ವಸ್ತ್ರ ಮೇಲೆ ಉಡ್ಕೊಂಡಿದ್ದಾನಲ್ಲ, ಏನು ಮಾಡಿದಾನೆ, ಧರಿಸಿಕೊಂಡಿದ್ದಾನಲ್ಲ, ಅದನ್ನು ತೆಗೆದು ಬಿಸಾಕಿದ್ದಾನೆ ಆತನು. ಇನ್ನು ಮುಂದೆ ನನ್ನ ಭಿಕ್ಷೆ ಬಿಡುವ ದಿನಗಳು ಮುಕ್ತಾಯವಾಯಿತು. ನನಗಿಷ್ಟ ಇಲ್ಲ ಈ ಭಿಕ್ಷೆ ಬಿಡುವುದು. ಯಾರ ಹತ್ರ ಭಿಕ್ಷೆ ಬಿಡ್ತಾರೋಗ ಹೋಗೋಲೆ ಅಂತ ಭಾಳ ಕೇವಲವಾಗಿ ಮಾತಾಡ್ತಾರೆ. ಯಾರು ಭಿಕ್ಷೆಗಳು ಎಷ್ಟೊತ್ತು ಕೂಗಿದ್ರು ಕೂಡ ಜನ ಕನಿಕರ ತೋರುವುದಿಲ್ಲ. ಭಿಕ್ಷೆ ಮತ್ತು ಬರ್ತಾ ಕೆಲವು ಜನ ಕನಿಕರ ತೋರಿದ್ರು ಊಟ ಕೊಡ್ತಾರೆ. ಆದರೆ ಈತನಿಗೆ ಭಿಕ್ಷೆ ಎಲ್ಲಿ ಭಾಳಷ್ಟು ಆದಾಯ ಇದೆ. ಹಲೋ ಇದನ್ನು ಕೇಳಿದ್ರೆ ಇಷ್ಟ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಒಂದು ದಿವಸ ನಾನು ಹೇಳಿದೆ, ನಿಮ್ಗೆ ಹೊಟ್ಟೆ ತುಂಬ ಊಟ ಸಿಗ್ತದ್ರಿ, ಅಲ್ಲಿ ಸಂಡೇ ನೀವು ಹೋದರೆ ಪ್ರೇಯರ್ಗೆ ಒಳ್ಳೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅವರು. ಹೋಗಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಭಿಕ್ಷೆಗರು ಕೇಳಿದೆ ನಾನು,
ಈ ಸ್ಟೋರಿ ಕೇಳಿದ್ರೆ ಆಶ್ಚರ್ಯ ಬಿಡ್ತೀರಿ. ಭಿಕ್ಷೆ ಹೊಟ್ಟೆ ತುಂಬ ಊಟ ಕಟ್ತಾರೆ, ಅಲ್ಲೋಗಿ ಪ್ರೇಯರ್ ಕೂತ್ಕೊಳ್ರಿ, ಹೊಟ್ಟೆ ತುಂಬ ಊಟ ತಿಂದು ಬಂದುಬಿಡ್ರಿ. ಬೆಳಿಗ್ಗೆ 10 ಗಂಟೆಯಿಂದ 12:30 ಮಾಡಿರ್ತದೆ, 2 ತಾಸು ಕೂತ್ಕೋಬೇಕು, 2.5 ತಾಸು ಅಂತ ಹೇಳಿದ್ರೆ ಆ ಭಿಕ್ಷುಕರು ಏನಂದ ಗೊತ್ತಿದೆ? ಸಂಡೇ ದಿವಸ ನಮ್ಮದು ಫುಲ್ ಇನ್ಕಮ್ ದಿನ ರೀ ಅದು. ಭಿಕ್ಷುಕರಿಂದ ಫುಲ್ ಇನ್ಕಮ್. ಆ ದಿನ ಭಾಳ ಜನ ಮಾರ್ಕೆಟಲ್ಲಿ ಬರ್ತಾರೆ, ಆ ದಿನ ಭಾಳ ಜನ ಸಿಗ್ತಾರೆ ರೀ. ಆ ಸಮಯದಲ್ಲಿ ಚರ್ಚ್ಗೆ ಬಂದು ಆ 2.5 ತಾಸು ವೇಸ್ಟ್ ಮಾಡಿದ್ರೆ ನಮಗೆ ಭಾಳ ಆದಾಯ ಇದೆ. ಏನಿದೆ? ತುಂಬ ಆದಾಯ ಇದೆ. ಆವಾಗ ನಮ್ಮ ಅಂದರೆ ಭಿಕ್ಷುಕರು ಕೂಡ ಅಲ್ಲೆಲ್ಲೂಯ್ಯ, ಭಿಕ್ಷುಕರು ಕೂಡ ಒಂದು ಗೌರ್ಮೆಂಟ್ ಡ್ಯೂಟಿ ಮಾಡಿದಾಗೆ ರಜೆ ತಗೊಂಡು ಬರ್ಲಿಕ್ಕಾಗಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಭಿಕ್ಷುಕನೇನು ಹೇಳ್ತಾ ಇದ್ದಾನೆ? ಇಲ್ರಿ, ಆ ಯಾಕೆ ಬರ್ಲಿಕ್ಕೆ ಹೋದ? ಆ ಸಮಯದಲ್ಲಿ ನಮ್ದು ಫುಲ್ ಇನ್ಕಮ್ ಇರ್ತದ್ರಿ ಅಂತ ಹೇಳಿದ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಸಮಯದಲ್ಲಿ ನಮಗೆ ಭಾಳ ಆದಾಯ ಇರ್ತದೆ. ಆ ಸಂಡೇ ದಿವಸ ನಾವು ಬರ್ಲಿಕ್ಕೆ ಆಗಲ್ಲ ರೀ, ಮತ್ತು ಬೇರೆ ಯಾವ್ದಾರ ದಿವಸ ಇದ್ರೆ ಹೇಳಿ ನಾವು ಬರ್ತೀವಿ ಎಂಬುದಾಗಿ. ಹಲೋ, ಏನು ವಿಚಿತ್ರವಾದಂಥ ಘಟನೆ ಕೇಳಿಬಿಟ್ಟು ನಾನು ಹೇಳಿದೆ, ಭಿಕ್ಷುಕನು ಕೂಡ ತನ್ನ ಭಿಕ್ಷೆ ಬೇಡೋದ್ರಲ್ಲಿ ಎಷ್ಟು ಸಂತೋಷ, ಆದಾಯ ಬರ್ತದೆ. ಸುಮ್ಮನೆ ಹೋಗಿ ಬೇಡ್ತಾ ಇದ್ರೆ ಆದಾಯ ಬರ್ತದೆ. ಅದಕ್ಕಾಗಿ ಈಗ ಕೆಲವು ಭಿಕ್ಷುಕರು ಲಕ್ಷಾಧಿಪತಿಗಳಿದ್ದಾರೆ, ಒಳ್ಳೆಯವರು ಕೂಡ ಅಷ್ಟು ಲಕ್ಷಾಧಿಪತಿಗಳಿಲ್ಲ. ಅದಕ್ಕೆ ಯೇಸು ಈ ಮನುಷ್ಯ ತನ್ನ ಮೇಲಿರುವ ಭಿಕ್ಷೆ ಬೇಡುವ ಗೌನನ್ನು ತೆಗೆದು ಬಿಸಾಕಿ ಬಂದಿದ್ದಾನೆ, ಕೂಗುತ್ತಾ ಬಂದಿದ್ದಾನೆ, ಯೇಸಯ್ಯ ನನ್ನನ್ನು ಕರೆದನೆಂಬುದಾಗಿ ಬಂದಿದ್ದಾನೆ. ಆವಾಗ ಯೇಸು ಕೇಳುವ ಪ್ರಶ್ನೆ ನೋಡ್ರಿ, ಈ ಪ್ರಶ್ನೆಯಲ್ಲಿ ಅದ್ಭುತವಾದಂಥ ಯೇಸು ಪ್ರೇಯರ್ ಮಾಡಿಲ್ಲ. ಲಿಸನ್ ಕೇರ್ಫುಲಿ. ಯೇಸು ಆ ಕುರುಡನಿಗಾಗಿ ಪ್ರೇಯರ್ ಮಾಡಿಲ್ಲ. ಆಗಿರ್ತಕ್ಕಂಥ ಘಟನೆ ಅಂದರೆ ಕ್ಲೇಮ್ ಮಾಡಿದ್ದಾನೆ, ದಾವೆ ಮಾಡಿದ್ದಾನೆ. ಆತನಿಗೆ ಹೇಗೆ ಸ್ವಸ್ಥತೆ ಸಿಗ್ತದೆ ಎಂಬುದಾಗಿ ತಿಳಿಸಿ ಹೇಳಿದ್ದಾನೆ. ದಟ್ ಈಸ್ ದ ಗುಡ್ ನ್ಯೂಸ್, ಮೈ ಡಿಯರ್ ಬ್ರದರ್ಸ್ ಸಿಸ್ಟರ್ಸ್. ಯೇಸು ಕ್ರಿಸ್ತನು ಸುವಾರ್ತೆಯಿಂದನೇ ಸ್ವಸ್ಥತೆ ಮಾಡಿದ್ದಾನೆ. ಎದರಿಂದ ಮಾಡಿದ್ದಾನೆ? ತನ್ನ ಬಾಯಿಂದ ಬರ್ತಕ್ಕಂಥ ಸುವಾರ್ತೆಯಿಂದ ಸ್ವಸ್ಥತೆ ಮಾಡಿದ್ದಾನೆ. ಎಲ್ಲರೂ ಹೇಳ್ತಿರಲ್ವಿಯ? ಎಲ್ಲರೂ ಕೂತ್ಕೊಂಡಿದ್ದಾರೆ, ಎಲ್ಲರೂ ಗಮನದಿಂದ ಹಾರೈಕೆ, ಎಲ್ಲರೂ ಸೈಲೆಂಟ್ ಆಗಿರ್ಬಿಡ್ರಿ. ಎಲ್ಲರೂ ಹೇಳ್ತೀರಿ ಸ್ತೋತ್ರ, ಹಲ್ಲೆಲೂಯಾ. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಮಹಿಮೆಯುಂಟಾಗಲಿ. ಹೌದು, ಕೆಲವು ಜನ ತೆರಿತಲ್ಲ ಬಾಯ್, ಪರವಾಗಿಲ್ಲ, ಎಲ್ಲರೂ ತೆರಿತಾರೆ ಒಂದು ದಿವಸ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಆದ ಕಾರಣ ನನ್ನ ಪ್ರಿಯ ಸಹೋದರರೇ, ಈಗ ಈ ಭಿಕ್ಷುಕನಿಗೆ ಚರ್ಚಿಗೆ 2.5 ತಾಸು ಬಂದರೆ ಬೆಳಿಗ್ಗೆ ನಮ್ಮ ಇನ್ಕಮ್ ಹೋಗ್ತಂದ್ರೆ, ಇವನಿಗೆ ಚರ್ಚಿಗೆ ಬಂದು ಭಿಕ್ಷೆ ಬೇಡದೆ ಒಳ್ಳೆ ಮಾನ ಮರ್ಯಾದೆಯಿಂದ ಬರ್ತಕ್ಕಂಥ ಊಟವನ್ನು ತಿಂದು ಗೌರವದಿಂದ ಇರಬೇಕನ್ನುವ ಇಷ್ಟ ಅವನಿಗಿಲ್ಲ. ಅವನಿಗೆ ಭಿಕ್ಷೆ ಬೇಡಿ, ಕಚರಾ ಭಿಕ್ಷೆ ಬೇಡಿ, ಕಚರಾ ಅಂತ ಬದುಕಬೇಕು ಅನ್ನೋ ಇಷ್ಟ ಇದ್ದಾಗ ಯೇಸು ಕೂಡ ಏನು ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ತಾ ಇದೆ ನನ್ನ ಪ್ರಿಯ ಸಹೋದರಿ. ಅದೇನಲ್ಲ, ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಭಾಳ ಅದ್ಭುತವಾದಂಥ ಕಾರ್ಯಗಳು ನಾವು ಒಂದೊಂದಾಗಿ ನೋಡ್ತಾ ಬರ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಏನಾಯ್ತಂದ್ರೆ, ಈ ಬೀದಿ ಪಕ್ಕದಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಿರ್ತಕ್ಕಂಥ ಯಾರ ಮಗನು? ಬತ್ತಿಮಾಯನ ಮಗನು. ತೀಮಾಯನ ಮಗನಾದ ಬತ್ತಿಮಾಯನು. ಪ್ರೈಸ್ ಲಾರ್ಡ್ ಜೀಸಸ್. ತೀಮಾಯನ ಮಗನಾದ ಬರ್ತಿಮಾಯನು ಈತನು ಭಿಕ್ಷೆ ಬೇಡ್ತಾ ಇದ್ದಾನೆ. ಗೌನನ್ನು ಹಾಕ್ಕೊಡ್ತಾನೆ. ಆ ಗೌನ್ ಹಾಕ್ಕೊಂಡ್ರೆ ಭಿಕ್ಷೆ ಕೊಡ್ತಾರೆ ಅವನಿಗೆ. ಯಾಕಂದ್ರೆ ಅದು ಭಿಕ್ಷುಕರ ಯೂನಿಫಾರ್ಮ್. ಎಂಥ ಯೂನಿಫಾರ್ಮ್ ಇರ್ತದ್ರಿ? ಎಲ್ಲ ಹಳೇದು, ಹರಿದಿದ್ದು, ಎಲ್ಲ ಕೊಳೆ ಆಗಿರ್ತಕ್ಕಂಥ ಯೂನಿಫಾರ್ಮ್ ಇರ್ತದೆ. ಅದು ಯೂನಿಫಾರ್ಮ್ ಅವ್ರದ್ದು. ಸೊ ಆವಾಗ ಆ ಭಿಕ್ಷುಕರ ಯೂನಿಫಾರ್ಮನ್ನು ತೆಗೆದು ಬೀಸಾಕಿ ಬಂದು ಯೆಸಯ್ಯ ನನ್ನನ್ನು ಕರುಣಿಸು ಎಂಬುದಾಗಿ ಮೊರೆಡ್ತಾ ಇರುವಾಗ, ಆಗ ಯೇಸು ಕೇಳಿರುವ ಪ್ರಶ್ನೆ ಇವತ್ತು ನಮ್ಮೆಲ್ಲರಿಗೆ ಪ್ರಶ್ನೆ ಆಗಿರಬೇಕದು. ಯೇಸು ಕೇಳ್ತಾನೆ ನೋಡ್ರಿ ಏನಂತ ತಿಳ್ಕೊಂಡು. ಇಂಟ್ರೆಸ್ಟಿಂಗ್ ಇದೆ. ಅಕ್ಷರ ಪ್ರಕಾರವಾಗಿ ಓದೋಣ ಅದನ್ನು. ಮಾರ್ಕ್ ಸುವಾರ್ತೆ 10ನೇ ಅಧ್ಯಾಯ. ಆಗ ಆ ಕುರುಡನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು 50 ಕಂಟಿನ್ಯೂ ಮಾಡಿ. ಯೇಸುವಿನ ಬಳಿಗೆ ಬಂದು, ಯೇಸು ಕ್ರಿಸ್ತರು ಕರುಣಾಮಯನು ಆಗಿರುವ ಆತನು ಆ ಕುರುಡನಿಗೆ ಪ್ರಶ್ನಿಸ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ, ಇಷ್ಟಪಡುತ್ತಿ ಅಂತ ಕೇಳ್ತಾನೆ. ಇಂಗ್ಲಿಷಲ್ಲಿ ಕೇಳ, ವಾಟ್ ಡು ಯು ವಾಂಟ್ ಮೀ ಟು ಡೂ ಫಾರ್ ಯು? ನಿನಗಾಗಿ ನಾನು ನಿನಗೆ ಏನು ಮಾಡಬೇಕೆಂದು ನೀನು ಇಷ್ಟಪಡುತ್ತಿ. ವಾಟ್ ಡು ಯು ವಾಂಟ್ ಫಾರ್ ಮೀ ಟು ಡೂ ಫಾರ್ ಯು? ಹಲ್ಲೆಲೂಯಾ. ಅಂದರೆ ನೀನು ಏನು ಇಷ್ಟಪಡ್ತಾ ಇದ್ದೀ ನನ್ನಿಂದ? ಈಗ ಒಂದು ಕುರುಡನಿಗೆ ಸಹಜವಾಗಿ ಏನು ಇಷ್ಟ ಇರ್ತದ್ರಿ? ಕಣ್ಣು ನೋಡ್ಬೇಕಂತ ಇಷ್ಟ ಇರ್ತದೆ. ಆದರೆ ಕೆಲವು ಜನರಿಗೆ ಏನು ಇಷ್ಟ ಇರ್ತದೆ?
ನೋಡಬೇಕಂತಲ್ಲ, ದುಡ್ಡು ಸಿಕ್ಕರೆ ಸಾಕು. ಅದಕ್ಕೆ ಯೇಸು ಕ್ರಿಸ್ತನು ನನ್ನ ಕಡೆ, ಯಾಕಂದ್ರೆ ಯೇಸು ಕ್ರಿಸ್ತನ ಕಡೆ ಏನಿಲ್ಲ, ಧನ ಸಂಪತ್ತಿನ ಕೊರತೆ ಇಲ್ಲ. ಹಲ್ಲೆಲೂಯಾ. ಭಾಳ ಜನ ಪ್ರೇಯರ್ಗೆ ಬರ್ತಾರೆ, ಆದರೆ ಅವರಿಗೆ ಪ್ರೇಯರ್ಗೆ ಬಂದಿರುವಾಗ ಅವರಿಗೆ ಯೇಸು ಕ್ರಿಸ್ತನಿಂದ ಬರ್ತಕ್ಕಂಥ ಸಾಮರ್ಥ್ಯವು, ಆಶೀರ್ವಾದವು, ವರಗಳು ಮತ್ತು ಸಮೃದ್ಧಿ, ಸುಖ, ಶಾಂತಿ ಅವ್ರಿಗೆ ಬೇಕಾಗಿರೋದಿಲ್ಲ. ಅವ್ರಿಗೆ ಏನು ಕೊಡ್ತಾರೆ ಅಂತ ನೋಡ್ಲಿಕ್ಕೆ ಬರ್ತಾರೆ ಕೆಲವು ಜನ. ಅದಕ್ಕೆ ಯೇಸು ನೇರವಾಗಿ ಪ್ರಶ್ನೆ ಕೇಳಿದಾನೆ, ವಾಟ್ ಡು ಯು ವಾಂಟ್ ಟು ಡೂ ಫಾರ್ ಯು ಅಂತ ಹೇಳಿದೆ. ನಾನು ನಿನಗೆ ಏನು ಮಾಡಬೇಕೆಂದು ನೀನು ಇಷ್ಟಪಡ್ತಾ ಇದ್ದೀಯ ಅಂತ ಕೇಳಿದನೆ. ಆಗ ಆತನ ಉತ್ತರ ಕೊಡ್ತಾನೆ, ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ, ಬೋಧಕನೇ ಎಂಬುದಾಗಿ ಹೇಳ್ತಾನೆ. ಏನಂತ ಕೇಳ್ತಾನೆ? ನನಗೆ ಕಣ್ಣು ಬರುವಂತೆ ಮಾಡಬೇಕು. ಅದು ನಾನು ಕ್ಲಿಯರ್ ಆಗಿ ಹೇಳ್ಬೋದೆ, ಐ ಡಿಸೈರ್ ಟು ಸಿ ಮೈ ಲಾರ್ಡ್. ಏನಂತ ಹೇಳ್ತಾ ಇದ್ದಾನೆ? ನಾನು ನೋಡಬೇಕೆಂದು ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ. ಇಂಗ್ಲಿಷ್ ತರ್ಜಮದ ಪ್ರಕಾರವಾಗಿ, ಇಂಗ್ಲೀಷಲ್ಲಿ ವ್ಯಾಖ್ಯಾನ ಪ್ರಕಾರ, ವುಡ್ ಯು ಬಿ ಮೇಡ್ ಹೋಲ್ ಅಂದ್ರೆ ಅರ್ಥ, ನೀನು ಸಂಪೂರ್ಣ ಸ್ವಸ್ಥವಾಗಿದ್ದು ನೀನು ಏನು ಮಾಡಬೇಕು, ಏನು ಪಡ್ಕೊಳ್ಬೇಕೆಂಬುದಾಗಿ ನೀನು ಇಷ್ಟಪಡ್ತಾ ಇದ್ದೆ. ಅಂದರೆ ಇಚ್ಛೆ, ನಿನಗೇನು ಇಚ್ಛೆ ಇದೆ, ನನ್ನಿಂದ ನಿನಗೇನು ಇಚ್ಛೆ ಇದೆ, ನಾನು ಏನು ಮಾಡಬೇಕೆಂಬುದಾಗಿ ನೀನು ಇಷ್ಟಪಡ್ತೀಯ ಎಂಬುದಾಗಿ ಕೇಳಿರುವಾಗ ಆ ಕುರುಡನು ಉತ್ತರಿಸ್ತಾನೆ, ಲಾರ್ಡ್ ಐ ವಾಂಟ್ ಸೈಟ್ ಎಂಬುದಾಗಿ ಹೇಳ್ತಾನೆ. ನನಗೆ ದೃಷ್ಟಿ ಬೇಕು, ನಾನು ನೋಡಬೇಕು ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಅದ್ಭುತವಾದಂಥ ಸಂಗತಿಗಳು ನಾವು ಗಮನಿಸ್ತಾ ಇದ್ದೇವೆ. ಆತ ನಿಜವಾಗಲೂ ಅದ್ಭುತವಾದಂಥ ಕಾರ್ಯಗಳು ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಹಾಗಾದರೆ ಯೇಸು ಏನೂ ಮಾತಾಡೋದಿಲ್ಲ. ಆತನಿಗೆ ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕೆಂದು ನೀನು ಇಷ್ಟಪಡುತ್ತಿ ಎಂದು ಕೇಳಿರುವಾಗ ಆತನ ಹೇಳ್ತಾನೆ, ನಾನು ದೃಷ್ಟಿಯನ್ನು ಹೊಂದಬೇಕೆಂದು ನಾನು ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ದ. ಇಷ್ಟು ಹೇಳೋದಕ್ಕೆ ನನ್ನ ಜೊತೆಲಿ ಇವತ್ತು ಹೇಳ್ತಾ ಇದ್ದಾರೆ ನನ್ನ ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ಸಹೋದರಿಯರೇ, ಇಷ್ಟು ಹೇಳೋದಕ್ಕೆ ಯೇಸು ಪ್ರೇಯರ್ ಮಾಡಿಲ್ಲ, ಯೇಸು ಅವರಿಗೆ ಉಪವಾಸ ಪ್ರಾರ್ಥನೆ ಮಾಡಂತ ಹೇಳಿಲ್ಲ. ಯೇಸು ನೀನು ಸ್ಪಾನ್ಸರ್ ಮಾಡಬೇಕು ನನ್ನ ಎಲ್ಲ ಮಿನಿಸ್ಟ್ರಿಗೆ, ಆವಾಗ ಈ ಸ್ವಸ್ಥತೆ ಆಗುತ್ತದೆ. ನೀವು ನೋಡ್ರಿ, ಅಕ್ಕಪಕ್ಕದಲ್ಲಿದ್ದವರು ಎಲ್ಲ ಸ್ಪಾನ್ಸರ್ ಮಾಡಿದ್ದಾರೆ, ಅದಕ್ಕಾಗಿ ಅವರು ಗುಣವಾಗಿದ್ದಾರೆ ಎಂಬುದಾಗಿ ಯೇಸು ಇಂಥ ಕಾರ್ಯವನ್ನು ಮಾಡಲಿಲ್ಲ. ನನ್ನ ಪ್ರಿಯ ಸಹೋದರರೇ, ಎಲ್ಲ ವೇಷಧಾರಿಯಾಗಿರ್ತಕ್ಕಂಥ ಭಕ್ತರೇ, ಇವತ್ತು ನಿಜವಾದ ಭಕ್ತರಾಗಿ, ನಿಜವಾದ ದೈವ ಸೇವಕರಾಗಿ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳೋಣ. ಯೇಸು ಅಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾನೆ, ಏನು ತಿಳ್ಕೊಂಡು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಬಹಳ ಸುಂದರವಾಗಿ ಹೇಳಿದಾನೆ, ನೀನು ನಿನ್ನ ನಂಬಿಕೆಯಂತೆ ನೀನು ಹೊಂದಿದಿ ಹೋಗು ಅಂತ ಹೇಳಿದಾನೆ. ಗೋ, ಯು ಹ್ಯಾವ್ ರಿಸೀವ್ಡ್ ದ ಸೈಟ್ ಆಸ್ ಯು ಬಿಲೀವ್. ನೀನು ನಂಬಿದ್ದಂತೆ, ನಿನ್ನ ವಿಶ್ವಾಸದಂತೆ ನಿನಗೆ ಆಗಿದೆ, ಹೋಗು ಎಂದು ಹೇಳಿದ ಕೂಡಲೇ ಆ ಕುರುಡನು ಕೂಡಲೇ ದೃಷ್ಟಿಯನ್ನು ಹೊಂದಿ ಕೊಂಡಾಡುತ್ತಾ, ಆತನ ನಾಮವನ್ನು ಮಹಿಂಪಡಿಸ್ತಾ, ಆತನನ್ನು ಘನಪಡಿಸುತ್ತಾ, ಓ ದೇವಾದಿದೇವನೇ, ರಕ್ಷಕನೇ, ಎಂಥ ಒಳ್ಳೆ ಒಡೆಯನು ಈ ಜಗತ್ತಿಗೆ ಬಂದನು ಎಂಬುದಾಗಿ ಕೊಂಡಾಡುತ್ತಾ, ಹಾಡುತ್ತಾ, ಪಾಡುತ್ತಾ ಆತನು ಯೇಸುವನ್ನು ಹಿಂಬಾಲಿಸ್ತಾ ಹೋದನು. ವೆರಿ ಸಿಂಪಲ್ ಆಗಿ, ಭಾಳ ತ್ರಾಸು ತಗೊಳ್ಬೇಡ. ನಿನಗಿಷ್ಟ ಇದೆ ಯಾವತ್ತು? ನನ್ನ ಪ್ರಿಯ ಸಹೋದರೇ, ಇವತ್ತು ನಿನಗೇನಿಷ್ಟ ಇದೆಯಲ್ಲ ಅದು ನಿನಗೆ ಖಂಡಿತ ಆಗುತ್ತದೆ. ಇಲ್ಲ, ನಾನು ಹೀಗೆ ಜೀವನ ಕಾಲೆಲ್ಲ ಕುರುಡನಾಗಿರಬೇಕು, ಎಲ್ಲರ ಭಿಕ್ಷೆ ಕೊಡೋದನ್ನು ತಿಂತಾ ಇರಬೇಕು, ಅದರಲ್ಲೇ ನನಗೆ ಎಂಟರ್ಟೈನ್ ಇದೆ, ಎಂಜಾಯ್ ಮಾಡ್ತಾ ಇದ್ದೇನೆ, ಯಾರು ಲಪಡ ಇಲ್ಲ, ಏನಿಲ್ಲ, ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಏನಿಲ್ಲ, ನಾನು ಭಿಕ್ಷೆ ಬಿಡ್ತಾ ತಿರುಗಬೇಕು, ಎಲ್ಲ ಕಡೆ ಬಂಗಾರು, ಏಮ್ಲದು ಬಂಗಾರು, ಏಮ್ಲೆ ಡಬ್ಬುಲು ಏಮ್ಲೇ ಬಂಗಾರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಜೀವನ ಪರ್ಯಂತ ಬಂಗಾರು ಭಿಕ್ಷಕನೇ ಬಿಡ್ತಾ ಇರ್ತೀನಿ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ನಿನ್ನ ಮೋಸ, ವಂಚನೆ, ಕುತಂತ್ರ ನಿನ್ನನ್ನೇ ಅಟ್ಟಿಸಿ ಹೊಡಿತಾ ಇದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರೇ, ನಿನಗೆ ಇಷ್ಟ ಇದೆಯಾ? ನಾನು ಯಾರ ಹತ್ರ ಭಿಕ್ಷೆ ಬೇಡಬಾರ್ದು, ಇವ್ರು ಭಿಕ್ಷೆ ಕೊಟ್ಟರೆ ಕೇಳಬೇಕು, ತಗೊಂಡ್ರೆ ನಾನು ಬದುಕಬೇಕು, ನನಗಿಷ್ಟ ಇಲ್ಲ ಅದು. ಅದಕ್ಕಾಗಿ ಇವತ್ತರೆಗೂ ಭಿಕ್ಷೆ ಬೇಡದಂತೆ
ಸಾಲ ಕೇಳದಂತೆ 10 ವರ್ಷದಿಂದ 1 ರೂಪಾಯಿನೂ ಸಾಲ ಇಲ್ಲದೆ ದೇವರು ಸಾಲ ಮುಕ್ತನಾದ ಸ್ವತಂತ್ರವಾದಂಥ ಸುಖ ಜೀವನ ನನಗೆ ಅನುಗ್ರಹಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನಗೂ ಅದಾಗ್ತದೆ, ಒಂದು ಸಾಲ ತೀರಿದ ಮೇಲೆ ಇನ್ನೊಂದು ಸಾಲ ತಗೊಳ್ಬೇಕನ್ನತಕ್ಕಂಥ ತವಕ, ಆಸೆ, ದಾಹ ಆಗ್ತಿತ್ತು. ಆದರೆ ಯಾವಾಗ ವಾಕ್ಯವನ್ನು ಕೇಳಿದ್ದೇನೆ, ಯಾವಾಗ ವಾಕ್ಯವನ್ನು ಅರ್ಥ ಮಾಡಿದೆ, ನೀನು ಸಾಲಗಾರನಾಗಲ್ಲ, ನೀನು ಅನೇಕ ಜನರಿಗೆ ಸಾಲ ಕೊಡುವಾಗಿರ್ತೀಯ ಎಂಬುದಾಗಲಿಲ್ವ, ನನ್ನ ಮೈಂಡನ್ನೇ ಚೇಂಜ್ ಮಾಡಿಕೊಂಡಿದೆ. ಇವತ್ತು ನಿನ್ನ ಮನಸ್ಸನ್ನು ರೂಪಾಂತರಿಸಿಕೊಂಡು, ನಿನಗಿಷ್ಟ ಇದೆಯಾ, ಇನ್ನು ಮುಂದೆ ನಾನು ರೋಗದಲ್ಲಿ ಇರುವುದು ನನಗಿಷ್ಟ ಇಲ್ಲ ಎಂಬುದಾಗಿ ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ನೀನು ಯೇಸು ಹೇಳ್ತಾರೆ, ನೀನು ನನ್ನಿಂದ ಏನಾಗಬೇಕೆಂದು ಇಷ್ಟಪಡುತ್ತಾ ಇದ್ದಿ. ಹಾಗಾದರೆ ಇವತ್ತು ನೀವೆಲ್ಲರೂ ನಿಮ್ಮ ಬಾಯಿಂದ ನನ್ನ ಸ್ವರವನ್ನು ಕೇಳ್ತಿರ್ತಾನೆ, ಎಲ್ಲರೂ ಅಲ್ಲಿಂದ ಹೇಳ್ತೀರಿ, ಏನಾಗಬೇಕೆಂದು ಇಷ್ಟಪಡ್ತೀರಿ. ಎಸಯ್ಯ, ನನಗೆ ಒಳ್ಳೆ ಜಾಬ್ ಬೇಕಿದೆಯಾ, ನಾನು ಇಷ್ಟಪಡ್ತಾ ಇದ್ದೇನೆ. ಎಸಯ್ಯ, ನಾನು ಗುಣಮುಖನಾಗಬೇಕೆಂಬುದಾಗಿ ನಾನು ಇಷ್ಟಪಡ್ತಾ ಇದ್ದೇನೆ. ಎಸಯ್ಯ, ಹೇಳ್ರಿ ನನ್ನ ಜೊತೆಲಿ. ಎಸಯ್ಯ, ನಾನು ದೃಷ್ಟಿಯಿಂದ ನೋಡಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ. ಎಸಯ್ಯ, ನಾನು ಕಿವಿಯಿಂದ ಕೇಳಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ. ಎಸಯ್ಯ, ನಾನು ಬಾಯಿಂದ ಮಾತಾಡಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ. ಎಸಯ್ಯ, ನಾನು ಈ ಪಾಪ ಲೋಕದ, ಮೋಹ ಲೋಕದ, ಮಾಯಾಲೋಕದ, ಈ ವ್ಯಭಿಚಾರ ಲೋಕದಿಂದ ನಾನು ಹೊರಗೆ ಬರಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳೋದಾದರೆ, ಇವತ್ತು ಖಂಡಿತವಾಗಿ ದೇವರು ನಿನ್ನನ್ನು ಆ ಎಲ್ಲ ಪಾಪ, ಶಾಪ, ರೋಗ, ಮಾಯಾ, ಮೋಸ, ಆ ಬಂಧಕದಿಂದ ಖಂಡಿತವಾಗಿ ನಿನ್ನನ್ನು ಬಿಡುಗಡೆ ಮಾಡ್ತಾನೆ, ನೀನು ಇಷ್ಟಪಟ್ಟಿರೋನಾಗಿದ್ರೆ ಮಾತ್ರ. ಇಲ್ಲಿ ನಂಬಿಕೆ ಬಗ್ಗೆ ಕೇಳಿಲ್ಲ. ಎಲ್ಲಿ ಈ ಹೆಸರಿನೊಂದು ತಿಮ್ಮಾಯನ ಮಗನಾದ ಬರ್ತಿಮಾಯನು, ಆತನಿಗೆ ನಂಬಿಕೆ ಬಗ್ಗೆ ಕೇಳಿಲ್ಲ. ನೀನು ನಂಬುತ್ತೀಯಾ, ನಿನಗೆ ವಿಶ್ವಾಸ ಇದ್ರೆ ಮಾತ್ರ ಅಂತ ಹೇಳಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿದೆ ಆ ಯೇಸು ಕ್ರಿಸ್ತನು ಸರ್ವಶಕ್ತನೆಂಬುದಾಗಿ. ಆದರೆ ಅವನಿಗೆ ಇಷ್ಟ ಏನಿದೆ ಎಂಬುದಾಗಿ ನೋಡಬೇಕು. ಇದೆಲ್ಲ ಕೇಳಿದ್ರೆ ಯಾಕೆ ಇಷ್ಟ ಅಂತ ಕೇಳ್ತಾ ಇದ್ರೆ, ಭಾಳ ಸಾರಿ ಇಂಟ್ರೆಸ್ಟಿಂಗ್ ಇದೆ. ಅವನಿಗೆ ಗಾಯ ಆಗಿದೆ, ಅವನು ಕೆಮ್ಮುತ್ತಾ ಇದ್ದಾನೆ, ಸರ್ದಿ ಆಗಿದೆ, ಎಲ್ಲ ಆಗಿದೆ, ಅವನ ಸಿಂಬಳ ಸೋರ್ತಾ ಇದೆ, ನೆಗಡಿ ಸೋರ್ತಾ ಇದೆ. ಅವನು ಡಾಕ್ಟರ್ ಕಡೆ ಬಂದು ಗುಳಿಗೆ ಕೇಳ್ತಾ ಇದ್ದಾನೆ. ಗುಳಿಗೆ ಕೇಳ್ತಾ ಇರುವಾಗ ಡಾಕ್ಟರ್ ಕೇಳ್ತಾನೆ, ನಿನಗೇನಾಗಿದೆ ಅಂತ ಕೇಳ್ತಾನೆ. ಅವನಿಗೇನಾಗ್ತದೆ, ಮುಖ ಎಲ್ಲ ಉಬ್ಕೊಂಡು ಬಿಟ್ಟಿದೆ, ಎಲ್ಲ ಸೋರ್ತಾ ಇದೆ. ಡಾಕ್ಟರ್ ಕೇಳ್ತಾನೆ, ನಿನಗೇನಾಗಿದೆ ಅಪ್ಪ, ಏನಾಗಿದೆ ಅಂತ ಕೇಳ್ತಾನೆ. ನೋಡ್ತಾನ, ನನಗೇನಾಗಿದೆ ಸರ್. ಅವನು ಹೇಳ್ತಾನೆ ನೋಡ್ರಿ, ಹೇಗೆ ನನಗೇನಾಗಿದೆ ಎಂಬುದಾಗಿ ಕೇಳಿರುವಾಗ, ನಿನಗೇನಾಗಿದೆಯಪ್ಪ ಅಂತ ಕೇಳಿರುವಾಗ ಅವನು ಹೇಳಬೇಕಲ್ಲ. ಏನು ಹೇಳಬೇಕು? ನನಗೆ ಹೀಗೆ ನೆಗಡಿ ಆಗಿದೆ ಮತ್ತು ನನಗೆ ಜ್ವರ ಬಂದಿದೆ, ನನಗೆ ಇದರೆಲ್ಲ ಆಗಿದೆ ಅಂತ ಹೇಳಬೇಕು. ಅವನು ಅದು ಹೇಳ್ತಾ ಇಲ್ಲ, ಅದೆಲ್ಲ ಹೇಳ್ತಾ ಇಲ್ಲ. ಅವನೇನು ಹೇಳ್ತಾನೆ ಗೊತ್ತಿದೆ, ನನ್ನ ಕಾಲಿಗೆ ಪೆಟ್ಟತಾಗಿದೆ, ನನ್ನ ಕಾಲಿನಲ್ಲಿ ಹುಣ್ಣಾಗಿದೆ, ಆ ಕಾಲಿನ ಹುಣ್ಣು ಗುಣವಾಗಬೇಕೆಂಬುದಾಗಿ ಹೇಳಿದ. ಆಗ ಇದನ್ನು ಹೇಳಿ ಅದಕ್ಕಾಗಿ ಪಟ್ಟಿ ಕಟ್ಸ್ಕೊಂಡ, ಅದಕ್ಕಾಗಿ ಬರೆಸ್ಕೊಂಡ, ಅದಕ್ಕಾಗಿ ಎಲ್ಲ ಔಷಧ ಉಪಚಾರವನ್ನು ತೆಗೆದುಕೊಂಡ ಹೋದ ಅವನು. ಆದರೆ ನಾನು ಆ ಡಾಕ್ಟ್ರ್ ಹತ್ರ ಕೇಳಿದೆ, ಸರ್ ಅವನು ಇರೋದು ಜ್ವರ, ನೆಗಡಿ ಇವೆಲ್ಲದರಿಂದ ಬಳಲುತ್ತಾ ಇದ್ದಾನೆ, ಮತ್ತು ನೀವು ನೋಡಿದ್ರೆ ಅವನಿಗೆ ಏನಾಗಿದೆ ಅಂತ ಕೇಳಿದ್ರಿ. ಅವನು ಹೇಳೋದು ತನ್ನ ಕಾಲಿಗೆ ಗಾಯ ಆಗಿದೆ, ಆ ಗಾಯ ಭಾಳ ನೋವಾಗ್ತಾ ಇದೆ, ಅದು ಗುಣಮುಖನಾಗಬೇಕೆಂಬುದಾಗಿ ಕೇಳ್ತಾ ಇದ್ದಾನೆ. ಅವಾಗ ಅವನು ಹೇಳ್ದ, ವೈದ್ಯರು ಹೇಳಿದ್ರು, ಇಲ್ಲ, ಅವನಿಗೆ ತನ್ನ ನೆಗಡಿಯಿಂದ, ತನ್ನ ಜ್ವರ, ಶೀತದಿಂದ ಅವನಿಗೆ ಬಿಡುಗಡೆ ಆಗುವ ಇಷ್ಟ ಇದ್ದರೆ ಅವನ ಬಾಯಿಂದ ಹೇಳುತ್ತಿದ್ದ. ಈಗ ಅವನು ಹೇಳದೇ ಇದ್ರೂ ಕೂಡ, ಅವನಿಗೆ ಗುಣವಾಗುವ ಇಷ್ಟ ಇಲ್ಲ. ಅವನು ಹೇಳದೇ ಇದ್ರೂ ಕೂಡ ಅವನೇನು ಮಾಡ್ತಾ ಇದ್ರೆ, ತನ್ನ ಕಾಲಿಗೆ ಮಾತ್ರ ಗಾಯ ಆಗಿದೆ, ಅದು ಹುಣ್ಣಾಗಿದೆ, ಅದು ಕಿವ ಸೋರ್ತಾ ಇದೆ, ಅದಕ್ಕೆ ಮಾತ್ರ ಚಿಕಿತ್ಸೆ ಕೊಡ್ಲಿಕ್ಕೆ ಕೇಳ್ತಾ ಇದ್ದಾರೆ. ಮತ್ತೇನಾಗಿಲ್ಲ ಸರ್, ನನ್ನ ಕಾಲಿಗೆ ಆಗಿದೆ. ಮತ್ತೇನಾಗಿದೆ ಅಂತ ಕೇಳಿದ್ರೆ, ಏನಾಗಿಲ್ಲ ಸರ್, ನನ್ನ ಕಾಲಿಗೆ ಗಾಯ ಆಗಿದೆ ಅಂತ. ನನ್ನ ಪ್ರಿಯ ಸಹೋದರರೇ, ಅವನು ಯಾವುದಕ್ಕಾಗಿ ಇಷ್ಟಪಟ್ಟಿದ್ದಾನೆ ಅದೇ ವೈದ್ಯರು ಅವರಿಗೆ ಸಹಾಯ ಮಾಡಲಿಕ್ಕಾಗ್ತದೆ. ಅದಕ್ಕಾಗಿ ಚಿಕಿತ್ಸೆ ಕೊಟ್ಟರೆ ಆ ಚಿಕಿತ್ಸೆ ಫಲಕಾರಿಯಾಗಿರ್ತದೆ. ಆದರೆ ಅದಕ್ಕೆ ಯೇಸು ಕೇಳ್ತಾ ಇದ್ದಾನೆ. ಯೇಸು ಸರ್ವಶಕ್ತನು, ಸರ್ವವ್ಯಾಪಿ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಅಸಂಭವವಾದ ಕಾರ್ಯವೂ ಯಾವುದೂ ಇಲ್ಲ. ಆದರೂ ಯೇಸು ಕೇಳ್ತಾ ಇದ್ದಾನೆ ಆ ಕುರುಡನಿಗೆ, ನನ್ನಿಂದ ನಿನಗೆ ಏನಾಗಬೇಕೆಂಬುದಾಗಿ ನೀನು ಕೋರುತ್ತಿ ಅಂದರೆ ಇಷ್ಟಪಡುತ್ತಿ. ವಾಟ್ ಡು ಯು ಡಿಸೈರ್ ಫ್ರಮ್ ಮೀ ಟು ಡೂ ಫಾರ್ ಯು? ನನ್ನ ಕಡೆಯಿಂದ ನೀನು ಏನು ಇಷ್ಟಪಡ್ತಾ ಇದ್ದೆ ಅಂತ ಕೇಳಿರುವಾಗ, ಏಸಯ್ಯ, ನಾನು ದೃಷ್ಟಿಯನ್ನು ಹೊಂದಬೇಕೆಂದು ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದ. ಆಗ ಇಷ್ಟೇ ಮಾತು, ಅಲ್ಲಿ ದೊಡ್ಡ ಪ್ರಸಂಗ, ಏನಾಗಿಲ್ಲ, ಇಷ್ಟೇ ಮಾತು ಹೇಳಿದಾನೆ, ಹೋಗು, ನಿನ್ನ ನಂಬಿಕೆಯಿಂದಲೇ ನೀನು ದೃಷ್ಟಿಯನ್ನು ಹೊಂದಿದಿ ಎಂಬುದಾಗಿ ಹೇಳಿದ. ಆತನು ಹೇಳಿರುವಾಗಲೇ ಕೂಡಲೇ ಅವನಿಗೆ ದೃಷ್ಟಿ ಬಂತು. ಲೇಟು ಆಗಿಲ್ಲ, ಡಿಲೇನೂ ಆಗಿಲ್ಲ.
ನನ್ನ ಪ್ರಿಯ ಸಹೋದರಿ ಸಹೋದರಿಯಲ್ಲಿ ಜಾಗೃತಿಯಿಂದ ಗಮನಿಸಬೇಕು ನಾವು. ಯಾಕೆಂದರೆ ಅನೇಕ ಜನರಿಗೆ ತಮಗೆ ಕೆಲವು ಕಾರ್ಯಗಳಿಂದ ಮುಕ್ತರಾಗಬೇಕನ್ನತಕ್ಕಂಥ ಇಷ್ಟ ಇರುವುದಿಲ್ಲ. ಆದರೆ ನಾವು ಪ್ರಯತ್ನ ಮಾಡ್ತೇವೆ ಅವ್ರಿಗೆ ಬಿಡುಗಡೆ ಮಾಡಲಿಕ್ಕೆ, ಅವ್ರಿಗಿಷ್ಟ ಇಲ್ಲ. ಆದರೆ ಇಲ್ಲಿ ನಿನಗಿಷ್ಟ ಇದೆಯಾ? ಅವಾಗ ಕೇಳಿ, ನೀನು ಸಾರಾಯಿ ಕುಡಿಯೋದನ್ನು ಬಿಡಬೇಕಂತ ಅವ್ರ ತಾಯಿ ಹೇಳ್ತಾ ಇದ್ದಾರೆ. ಯಾರು? ಆ ಕುಡುಕನ ತಾಯಿ ಹೇಳ್ತಾರೆ ನಮಗೆ, ಪಾಸ್ಟರ್ ಇವನಿಗೆ ಪ್ರೇಯರ್ ಮಾಡಿರಿ, ನನ್ನ ಮಗ ಕುಡಿಯೋದು ಬಿಡ್ತಾ ಇಲ್ಲ, ಇವನು ಎಷ್ಟು ಕುಡಿತಾನೆ ಚಟದಲ್ಲಿದ್ದಾನೆ, ಇವನು ಬಿಡಿಯುವಂತೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿರುವಾಗ ನಾನು ಅವನಿಗೆ ಕೇಳಿದೆ, ಬ್ರದರ್, ನಿಮಗೆ ಸಾರಾಯಿ ಕುಡಿದು ಸುಖವಾಗಿದ್ದೀರಾ? ಸುಖ ಎಲ್ಲ ಹಾಳು ಮಾಡಿಕೊಂಡು, ಮರ್ಯಾದೆಲ್ಲ ಕೆಡಿಸ್ಕೊಂಡು, ಮನೆಯಿಂದ ಚಿಮಾರಿಸಿಕೊಂಡು, ತರಾಟೆಗೆ ತೆಗೆಯಲ್ಪಟ್ಟು ಎಷ್ಟೋ ಸಾರಿ ಹೊರಗೆ ಹಾಕಲ್ಪಟ್ಟಿದೆ. ಇದು ಸಾರಾಯಿ ಕುಡಿಯೋದು ಬದುಕೋದು ಇಷ್ಟವಾ, ಸಾರಾಯಿ ಬಿಡಬೇಕಂತ ಇಷ್ಟ ಇದೆ ಅಂತ ಕೇಳಿದೆ. ಆವಾಗ ಅವನು ಬಿಡುಗಡೆ ಆಗೋದಕ್ಕಾಗಿ, ಸರ್ ಹೌದು ಸರ್ ನನಗೆ ಇಷ್ಟ ಇದೆ ಅಂತ ಹೇಳಿದ. ಇಷ್ಟ ಇದೆ ಅಂತ ಹೇಳಿದ ಕೂಡಲೇ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಪ್ರಾರ್ಥನೆ ಮಾಡಿರುವಾಗ ಆ ಮನುಷ್ಯನು ಸಂಪೂರ್ಣವಾಗಿ ಸಾರಾಯಿ ಕುಡಿಯೋದನ್ನು ಬಿಟ್ಟುಬಿಟ್ಟ. ಪ್ರೈಸ್ ದ ಲಾರ್ಡ್ ಜೀಸಸ್. ಆದರೆ ಇದರ ಸೇಮ್ ಕೇಸ್, ಮತ್ತೊಂದು ಕೇಸು, ಅಲ್ಲೇ ನನ್ನ ಮಗನ ಸಾರಾಯಿ ಬಿಡೋದಕ್ಕಾಗಿ ಪ್ರಾರ್ಥನೆ ಮಾಡಿರಿ, ನನ್ನ ಮಗನ ಸಾರಾಯಿ ಬಿಡೋದಕ್ಕಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ರು. ಅಲ್ಲಿ ಆ ಮಗನ ಸಾರಾಯಿ ಬಿಡೋದಕ್ಕಾಗಿ ಅವ್ರು ಕೇಳಿಲ್ಲ. ನಾವು, ಬ್ರದರ್ ಇನ್ನು ಮುಂದೆ ಸಾರಾಯಿ ಕುಡಿಬಾರ್ದು ನೀವು ಅಂತ ಹೇಳಿದ್ರು. ಆಯ್ತು ರೀ ಪಾಸ್ಟರ್, ಕುಡಿಬಾರ್ದು ಅಂತ ಹೇಳ್ತಾರೆ. ಆಯ್ತು ರೀ ಪಾಸ್ಟರ್ ಅಂದೆ. ನಾನು ಇಷ್ಟ ಇದೆ ಅಂತ ಕೇಳಿಲ್ಲ, ಅವ ನನಗೆ ಗೊತ್ತಿಲ್ಲಾಗಿತ್ತು. ಸಾರಾಯಿ ಕುಡಿಬಾರ್ದು, ಕುಡಿದಿಲ್ಲ ಅಂತ ಹೇಳ್ತಾನೆ ಅವನು. ಮತ್ತು ನಾವೆಷ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತೆ ಕುಡಿಲಿಕ್ಕೆ ಹೋಗ್ತಾನೆ. ಅಂದರೆ ಅರ್ಥ ಏನು? ಅವನಿಗೆ ಸಾರಾಯಿ ಕುಡಿದ್ರೆ ನನಗೆ ಚೆನ್ನಾಗಿರ್ತದೆ, ಎಂಜಾಯ್ ಮಾಡ್ತಾನೆ, ನಾನು ಎಂಟರ್ಟೈನ್ ಮಾಡ್ತಾನೆ, ನಾನು ಭಾಳ ಚೆನ್ನಾಗಿದೆ ಅಂತೇಳಿ ತಪ್ಪು ಕಲ್ಪನೆಯಲ್ಲಿ ಇದ್ದುಕೊಂಡು ಆ ಸಾರಾಯಿ ಕುಡಿಯೋದನ್ನು ಬಿಡಬೇಕನ್ನತಕ್ಕಂಥ ಇಷ್ಟ ಇಲ್ಲ, ಅದು ಕುಡಿತಾ ಇರಬೇಕೆಂಬುದಾಗಿ ಇಷ್ಟ ಇರೋದ್ರಿಂದ ಅವ್ರ ತಾಯಿ ಎಷ್ಟು ಸಾರಿ ಹೇಳ್ತಾ ಇದ್ಲು, ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡಿ ಅಂತೇಳಿ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಆಗ ಅವನಿಗೆ ಇಷ್ಟ ಇಲ್ಲಾಗಿತ್ತು. ಆದರೆ ಕೆಲವು ತಿಂಗಳುಗಳಾಯಿತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರ ವಾಕ್ಯಗಳನ್ನು ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದು, ದೇವ್ರ ವಾಕ್ಯಗಳನ್ನು ಹೇಳ್ತಾ ಇದ್ದು. ಒಂದು ದಿವಸ ಅವನು ಬೀದಿ ಮೇಲೆ ಸಿಕ್ಕಿದ, ಅದೇ ಮಗ ಬೀದಿ ಮೇಲೆ ಸಿಕ್ಕಿದ. ಸಿಕ್ಕಿದ ಕೂಡಲೇ, ಪಾಸ್ಟರ್ ನಾನು ದೇವರ ಸೇವೆಗೆ ಹೋಗಬೇಕೆಂದು ನನಗೆ ಇಷ್ಟ ಇದೆ ಅಂತ ಹೇಳಿದ. ಯಾವ ಕುಡುಕನಾಗಿದ್ದನೋ ನಾವು ಪ್ರತಿ ವಾರ ಒಂದು ದಿನ ಅವರ ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದೇವೆ. ಪ್ರತಿ ವಾರ ಖಾಲಿ ಒಂದು 25 ನಿಮಿಷ 30 ನಿಮಿಷ ಮಾತ್ರ ಈ ದೇವರ ವಾಕ್ಯವನ್ನು ಸಾರ್ತಾ ಇದೆ. ಅವನ ಮನಸ್ಸೊಳಗಿರ್ತಕ್ಕಂಥ ಎಲ್ಲ ಕೊಳಕು ಬುದ್ಧಿ, ಈ ದುರಾಸೆ, ಈ ಪಾಪದ ಆಲೋಚನೆಗಳು, ಈ ಕುಡಿತನ ಚಟ, ಈ ಕುಡಿಯೋ ಮೋಹ, ಇವೆಲ್ಲ ದುರಾಲೋಚನೆಗಳೆಲ್ಲ ಅವನ ವಾಕ್ಯಗಳನ್ನು ಕೇಳ್ತಾ ಅವನ ಮನಸ್ಸೊಳಗೆ ಒಂದು ಪಶ್ಚಾತ್ತಾಪ ಉಂಟಾಗಿ, ಇಂಥ ಕಚರ ಜೀವನ ಮಾಡಬೇಕಲ್ಲ, ಇದು ಎಂಥ ಜೀವನ ಅಂತ ಹೇಳ್ಕೊಂಡು ತಾನೇ ಬೇಸರಗೊಂಡು ತನ್ನ ಕುಡಿತನ ಚಟದಿಂದ ನಾನು ಕುಡಿತನ ಚಟ ಬಿಡಬೇಕೆಂಬುದಾಗಿ ಹೇಳಿಲ್ಲ. ಅವನು ಡೈರೆಕ್ಟ್ ಬಂದು ನಂಗೆ ಏನು ಹೇಳಿದಾನೆ, ನಾನು ಯೇಸು ಕ್ರಿಸ್ತನಿಗೆ ಸೇವ್ ಮಾಡಿ ನಿಮ್ಮ ಹಾಗೆ ಸಂತೋಷವಾಗಿರ್ಬೇಕ್ರಿ ನಾನು ಅಂತ ಹೇಳಿದ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಸ್ಟೋರಿ ನೋಡ್ರಿ ಹೆಂಗಿದೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾಕಪ್ಪ ಅಂದರೆ ನಾನು ಸಂತೋಷವಾಗಿರ್ಬೇಕು. ಯಾಕಂದರೆ ಅವನು ಕುಡಿತನ ಚಟ ಇರೋದ್ರಿಂದ ಅವನು ಕುಡಿದು ಮನೇಲಿ ಸಂಬಳ ತಂದು ಕೊಡದೆ, ಅವ್ರ ಹೆಂಡತಿ ಒಳ್ಳೆ ಜಾಬ್ ಮಾಡ್ತಾಳೆ. ಅವಳ ಹೆಂಡತಿ ಪ್ರೈವೇಟ್ ನರ್ಸಿಂಗ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಪ್ರೈವೇಟ್ ನರ್ಸರಾಗಿ ಕೆಲಸ ಮಾಡ್ತಿರುವಾಗ ಖಾಸಗಿ ಆಸ್ಪತ್ರೆಯಲ್ಲಿ ಒಳ್ಳೆ ಆದಾಯ ಇದೆ. ಈತನು ಕೂಡ ಒಳ್ಳೆ ಕೆಲಸಗಾರನಾಗಿದ್ದ. ಆದ್ದರಿಂದ ಮನೆಯಲ್ಲಿ ಹಣವನ್ನು ತಂದು ಕೊಡದೆ ಕುಡಿದು ಆಗಿರೋದ್ರಿಂದ ಅವನ ಹೆಂಡತಿ ಅವನನ್ನು ಬಿಟ್ಟು ಹೋಗಿಬಿಟ್ಲು. ಯಾಕೆ? ಇವನ ಕುಡಿದು ಮನೆಯಲ್ಲಿ ಸುಖವಾಗಿಲ್ಲ, ನೆಮ್ಮದಿಯಾಗಿಲ್ಲ, ಗುಣಗುಡ್ತಾ ಇರ್ತಾನೆ ಮತ್ತು ಜಗಳ ಮಾಡ್ತಾ ಇರ್ತಾನೆ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಇಂಥವನನ್ನು ಕಟ್ಕೊಂಡು ಏನು ಮಾಡಬೇಕು, ಇಷ್ಟು ವರ್ಷ ಆದರೂ ಸರಿಯಾಗಿಲ್ಲ ಅಂತೇಳಿ ಅವ್ರ ಹೆಂಡತಿ ಬಿಟ್ಟು ತನ್ನ ತವ್ರ ಮನೆಗೆ ಹೋಗಿರ್ತಾಳೆ. ಆಗ ಇವನ ಬದುಕಿಲ್ಲಿ ಈ ಕುಡುಕರ ಬದುಕೇ ಬಸ್ ಸ್ಟ್ಯಾಂಡ್ ಆಗಿರ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಆವಾಗ ಇವ್ರಿಗೆ ಏನನ್ಸಿತ್ತು, ಇವನ ಬದುಕೆಲ್ಲ ಬೆಂಕಿಯಿಂದ ತುಂಬಿದವರಾಗಿ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಮತ್ತು ಮಕ್ಕಳ ಸುಖ ಇಲ್ಲ. 2 ಮಕ್ಕಳು, ಮುದ್ದು ಮಕ್ಕಳಿರ್ತಾರೆ, ಆ ಮಕ್ಕಳ ಸುಖ ಇಲ್ಲ. ಇವನು ಯಾವತ್ತು ನೋಡಿದ್ರೆ ಕೆಲಸ ಮಾಡ್ತಾನೆ, ಕುಡಿತಾನೆ, ತಿಂತಾನೆ, ಕೆಲಸ ಮಾಡ್ತಾನೆ, ಕುಡಿತಾನೆ, ತಿಂತಾನೆ, ಎಲ್ಲ ಕಚರಾ ಬದುಕು ಆಗಿದ್ದಂಗೆ ಆಗಿರುವಾಗ ಅವನು ಬೇಸತ್ತುಕೊಂಡು, ಅಪ್ಪ ಇಂಥ ಕಚರಾ ಬದುಕು ಸಾಕಾಯ್ತು, ನನಗೆ ಸಾಕಾಯ್ತು, ಇನ್ನು ಮುಂದೆ ನಾನು
ಈ ಕುಡಿತನ ಅಮಲದಲ್ಲಿ ನಾನು ಪಟ್ಟಿಗನಾಗಿ, ಮೂರ್ಖನಾಗಿ, ಕಚರಾಗಿ, ನಾನೊಂದು ತಿಪ್ಪಿಗೆ ಸಮಾನನಾಗಿ ಬದುಕ್ತಾ ಇದ್ದೀನಲ್ಲ, ಒಂದು ಹಂದಿ ಅಂತ ಬದುಕ್ತಾ ಇದ್ದೀನಲ್ಲ, ಈ ಬದುಕೇ ನನಗೆ ಬೇಡ ಎಂಬುದಾಗಿ ನಾನು ಸುಖ ಜೀವನ, ಕ್ಷೇಮವಾದ ಜೀವನ, ಆರೋಗ್ಯ ಜೀವನ, ಆನಂದ ಜೀವನ ಪಡಬೇಕೆಂಬುದಾಗಿ ಅವನು ಇಷ್ಟಪಟ್ಟ. ಆವಾಗ ಆ ಸಮಯದಲ್ಲಿ ಅವನು ಸಿಕ್ಕಿರುವಾಗ ಅವನು ಹೇಳಿದ್ದೇನೆಂದರೆ, ಪಾಸ್ಟರ್, ನಾನು ಕೂಡ ನಿಮ್ಮ ಹಾಗೆ ಸಂತೋಷವಾಗಿ ಸೇವೆ ಮಾಡಬೇಕು, ಆನಂದವಾಗಿರಬೇಕು. ನಾನು ಕುಡುಕನಾಗಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ನನ್ನ ಬಿಟ್ಟು ಹೋಗಿದ್ದಾರೆ. ನಾನು ಇನ್ನು ಮುಂದೆ ಆ ಕುಡಿತನ ಚಟ ಬಿಟ್ಟು ನನ್ನ ಕುಟುಂಬದ ಜೊತೆಲಿ ಒಟ್ಟಾಗಿರ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಅವನು ಇಷ್ಟಪಟ್ಟಿದ್ದಕ್ಕಾಗಿ, ತಾಯಿ 1 ವರ್ಷದಿಂದ ಹೇಳ್ತಾ ಇದ್ಲು ಅವನಿಗಾಗಿ ಪ್ರಾರ್ಥನೆ ಮಾಡಂತೇಳಿ. ಅವನು ಪ್ರಾರ್ಥನೆ ಮಾಡಿದರೆ ಚೇಂಜ್ ಆಗಿಲ್ಲ, ಅವನ ಇಷ್ಟಪಟ್ಟಿದ್ದಕ್ಕಾಗಿ ಅವನಲ್ಲಿ ಚೇಂಜ್ ಆಗಿದೆ. ಈ ದೇವರ ವಾಕ್ಯ, ಈ ವಚನ ಅವನ ಜೀವನದಲ್ಲಿ ಹೋಗಿ ಅವನು ನೋಡ್ತಾ ಇರುವಾಗ, ನಮ್ಮ ಜೀವನ ಶೈಲಿ ನೋಡ್ತಾ, ನಮ್ಮ ಬದುಕನ್ನು ನೋಡ್ತಾ, ನಾವಿಷ್ಟು ಕಷ್ಟಗಳಲ್ಲಿ, ಬಾಧೆಗಳಲ್ಲಿ, ವೇದನೆಗಳಲ್ಲಿ ಇವೆಲ್ಲ ನಮ್ಮ ಮೇಲೆ ಬಂದು ಅಪ್ಪಳಿಸಿದ್ರು ನಾವಿಷ್ಟು ಸುಖವಾಗಿ, ಸಂತೋಷವಾಗಿರೋದು ನೋಡಿ. ಪಾಸ್ಟರ್, ನಿಮ್ಗೆ ಇಷ್ಟೆಲ್ಲ ತೊಂದರೆಗಳು, ಬಾಧೆಗಳು, ಸಂಕಷ್ಟಗಳು ಬಂದರು, ನೀವಿಷ್ಟು ಸಂತೋಷವಾಗಿ, ಆನಂದದಿಂದ, ಹರ್ಷದಿಂದ ಸೇವಿಸ್ತಾ ಇದ್ರಿ, ಎಷ್ಟು ಒಳ್ಳೆ ಜೀವನ ಮಾಡ್ತಾ ಇದ್ರಿ, ಎಂಥ ಸುಖಕರವಾದಂಥ ಜೀವನ ಮಾಡ್ತಾ ಇದ್ರಿ. ನಾನು ಇಷ್ಟಪಡ್ತಾ ಇದ್ದೇನೆ ಈ ಕುಡಿತನ ಚಟವನ್ನು ಬಿಟ್ಟು, ಇನ್ನು ಬೇಡ ಇದು, ನಾನು ಸೇವೆಗೆ ಹೋಗಬೇಕು, ನನ್ನನ್ನು ಸೇವೆಗೆ ಕಳಿಸ್ರಿ ಎಂಬುದಾಗಿ ಹೇಳಿದ. ಯಾರಾದರೆ ಕಳಿಸ್ಲಿಕ್ಕಾಗ್ತದೆ ಇಮಿಡಿಯೇಟ್ಲಿ? ಆದರೆ ನಾ ಹೇಳಿದೆ, ನಿನಗಿಷ್ಟ ಇದೆಯಪ್ಪ ಅದು. ಹೌದು ಪಾಸ್ಟರ್, ನನಗೆ ನೀವು ಎಷ್ಟು ಚೆನ್ನಾಗಿ, ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ, ಎಷ್ಟು ಸುಖದಿಂದಿದ್ರಿ, ಹಾಡಾಡ್ತಾ, ದೇವರ ಸುವಾರ್ತೆ ಸಾರ್ತಾ, ಅನೇಕ ಜನರು ಕಷ್ಟದಲ್ಲಿ, ದುಃಖದಲ್ಲಿ, ಬಾಧೆಯಲ್ಲಿದ್ದವರಿಗೆ ಸಾಂತ್ವನ ಕೊಡ್ತಾ, ಅವರಿಗೆ ಧೈರ್ಯವನ್ನು ಕೊಡ್ತಾ, ಅವ್ರ ಪ್ರೋತ್ಸಾಹ ಮಾಡ್ತಾ, ಅವರ ಜೀವನಗಳು ಆಗತಕ್ಕಂಥ ವಚನಗಳು ಹೇಳುತ್ತಾ ನೀವು ಸಂತೋಷವಾಗಿದ್ದೀರಿ. ನಿಮ್ಮ ಸಂತೋಷ ಸಾರುವಿಕೆ ನೋಡಿ ನನಗೂ ನಿಮ್ಮಂಥ ಸಂತೋಷವಾಗಿರಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ನಿಮ್ಮಂಥ ಸ್ವತಂತ್ರ ಜೀವನ, ಪಾಪ, ಶಾಪ, ರೋಗ, ವ್ಯಾಧಿಗಳಿಂದ ಮುಕ್ತ ಜೀವನ ಜೀವಿಸಬೇಕೆಂಬುದಾಗಿ ನಾನು ಇಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಹೇಳಿರುವಾಗ, ಹಾಗಾದರೆ ನಾನು ನಿನ್ನನ್ನು ಸೇವೆಗೆ ಕಳಿಸ್ತೇನೆ, ಮೊದಲು ನೀನು ಟ್ರೈನಿಂಗ್ ಆಗಬೇಕೆಂಬುದಾಗಿ ಹೇಳಿದೆ. ಸರಿ, ನಾನು ಟ್ರೈನಿಂಗ್ ಆಗ್ತೀನಿ ಎಂಬುದಾಗಿ ಹೇಳಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ಲಯ್ಯ, ನನ್ನ ಪ್ರಿಯ ಸಹೋದರೇ, ನಾನು ಕುಡಿತನ ಚಟ ಅಲ್ಲ, ಅವನು ಸೀದಾ ಹೇಳ್ತಾನೆ, ನಾನು ಭಾಳ ಮೋಸಗಾರ. ಅವನು ಹೇಳ್ತಾನೆ ಅವಾಗ, ಅವನ ಬಾಯಿ ನನಗೆ ಗೊತ್ತಿಲ್ಲ ಅವನು ಮೋಸಗಾರ ಅಂತೇಳಿ. ಅವನು ಕುಡಿಯೋದಷ್ಟೇ ಅಂತಿಕೊಂಡೆ. ಅವನ, ಪಾಸ್ಟರ್, ನಾನು ಕುಡಿಯೋದಷ್ಟಿಲ್ಲ, ನಾನು ಭಾಳ ದೊಡ್ಡ ಮೋಸಗಾರ, ನಾನು ಸುಳ್ಳು ಮಾತಾಡ್ತಾನೆ, ನಾನು ಎಲ್ಲರನ್ನು ಮೋಸದಲ್ಲಿಡ್ತೇನೆ, ಎಲ್ಲರನ್ನ ಬ್ಲಫ್ ಮಾಡ್ತೇನೆ ಅಂತ, ನಾನು ಕ್ರೂರಿ ಅಂತ, ನಾನು ಪಾಪಿ, ದ್ರೋಹಿ ಆಗಿದ್ದೇನೆ ಪಾಸ್ಟರ್. ಇನ್ನು ಮುಂದೆ ಆ ಜೀವನ ನನಗೆ ಬೇಡ ಪಾಸ್ಟರ್, ನಾನು ಜೀವಿಸ್ತೇನೆ ಒಳ್ಳೆ ಜೀವನ ಅಂತ ಹೇಳುವಾಗ ಅಲ್ಲೇ ಪ್ರಾರ್ಥನೆ ಮಾಡಿದ್ದೇನೆ ಬೀದಿ ಮೇಲೆ. ನೆಕ್ಸ್ಟ್ ಬೆಳಗ್ಗೆ ಎದ್ದು ಸೀದಾ ನೀನು ಫಲಾನ ಸ್ಥಳಗಳಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಹೋಗಿ ಅಲ್ಲಿ ಅಡ್ಮಿಷನ್ ಮಾಡ್ಕೋ. ನೀನು ಅಲ್ಲಿಂದ ಬರುವಾಗ, ಇನ್ನು ಮುಂದೆ ಇಲ್ಲಿಂದ ಹೋಗುವಾಗಲೇ ಸಂಪೂರ್ಣವಾಗಿ ಬಿಟ್ಟಿದ್ದೀ. ಅಲ್ಲಿ ಹೋಗಿದ ಮೇಲೆ ಇನ್ನು ಏನೂ ಇರಬಾರ್ದು ಎಂಬುದಾಗಿ ಹೇಳುವಾಗ, ಎಸ್ ಪಾಸ್ಟರ್, ಐ ವಾಂಟ್ ಟು ಲಿವ್ ಅ ಗಾಡ್ಲಿ ಲೈಫ್. ನಾನು ಸಂತೋಷ, ಹರ್ಷ, ಆನಂದ, ಸಮೃದ್ಧಿ ತುಂಬಿರ್ತಕ್ಕಂಥ ಆ ಸುಖ ಜೀವನ, ಆ ಸಾಕ್ಷಿ ಜೀವನ ನಾನು ಜೀವಿಸಬೇಕೆಂಬುದಾಗಿ ಹೇಳುವಾಗ ಆತನಿಗೆ ಸಂದೇಶವನ್ನು ಸಾರಿ, 1 ವರ್ಷ ಸಂದೇಶವನ್ನು ಈ ವಾಕ್ಯ ಸಾರಿದ ಕೂಡಲೇ ಅವನ ಜೀವನದಲ್ಲಿ ಬಂದಿದೆ ಈ ಲೋಕದ ಪಾಪಿಷ್ಟ ಜೀವನಕ್ಕಿಂತಲೂ ಆಧ್ಯಾತ್ಮಿಕ ಜೀವನ, ಕ್ರಿಸ್ತ ನಂಬಿಕೆಯಲ್ಲಿ, ಕ್ರಿಸ್ತನ ಮಾತಲ್ಲಿ ನಡೆದರೆ ಎಷ್ಟೋ ಸುಖ ಇರ್ತದೆ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಇಷ್ಟಪಟ್ಟಿದ್ದಾನೆ. ನಾನು ಕೂಡ ಯೇಸುವನ್ನು ನಂಬಿ ಸೇವೆ ಮಾಡ್ತಾ ನಿಮ್ಮ ಹಾಗೆ ಆನಂದವಾಗಿರಬೇಕೆಂಬುದಾಗಿ ಬಯಸ್ತಾ ಎಂಬುದಾಗಿ ಹೇಳಿದಂತೆ ಅವನು ಹೋಗಿದ್ದನು. 6 ತಿಂಗಳಲ್ಲಿ ಇಂಥ ಒಳ್ಳೆ ಹೆಸರು ಗಳಿಸ್ಕೊಂಡಿದ್ದಾನೆ. ಅಲ್ಲಿರ್ತಕ್ಕಂಥ ಲೀಡರ್ಸ್ಗಳು ಆಶ್ಚರ್ಯಪಟ್ಟಿದ್ದಾರೆ, ಎಂಥ ಒಳ್ಳೆ ವ್ಯಕ್ತಿ ರೀ ಈತ, ನಾವು ಹೇಳುವ ಎಲ್ಲ ಕೆಲಸಗಳನ್ನು ಮುಜುಗರ ಪಡದೆ, ನಾಚಿಕೆ ಪಡದೆ, ಗರ್ವ ಪಡದೆ ಎಲ್ಲ ಕೆಲಸಗಳು ಮಾಡ್ತಾನೆ. ಭಾಳ ವಿನಯ, ವಿನಮ್ರತೆಯಿಂದ ತಾನು ಕಾರ್ಯವನ್ನು, ಸೇವೆ ಸಲ್ಲಿಸ್ತಾನೆ. ಒಳ್ಳೆ ವ್ಯಕ್ತಿಯಾಗಿದ್ದಾನೆ ಈತನಂತ ಹೇಳ್ತಾನೆ. ಭಾಳ ಖುಷಿ ಆಯ್ತು ನನಗೆ. ಇನ್ನೂ ಇಂಟ್ರೆಸ್ಟಿಂಗ್ ಕೇಳಿದ್ರೆ ಖುಷಿ ಪಡ್ತೀರಿ ನೀವು. ಇವನು ಟ್ರೈನಿಂಗ್ ಸೆಂಟ್ರಿಗೆ ಹೋಗಿ ತಾನು ದೇವರ ವಾಕ್ಯಗಳನ್ನು ಕೇಳಿ, ಕಲಿತು ಅದರ ಅನುಸಾರ ನಡೆಯೋದ್ರಿಂದ ಅವನ ಜೀವನ ಧನ್ಯವಾಗಿ ಬಿಡ್ತು. ಆವಾಗ ಅವನು 6 ತಿಂಗಳಾದ ಮೇಲೆ ತನ್ನ ಹೆಂಡತಿ ಹತ್ರ ಹೋಗಿದ್ಕೊಳ್ಳೆ, ಹೆಂಡತಿನೂ ಭಾಳ ಸಂತೋಷಪಟ್ಲು, ಮಕ್ಕಳು ಭಾಳ ಸಂತೋಷಪಟ್ಟರು. ಅಯ್ಯೋ, ನಮ್ಮ ಡ್ಯಾಡಿ ಬಂದ್ರಲ್ಲ ಅಂತೇಳಿ. ಯಾಕಂದರೆ ಆತನು ಶುಭ್ರವಾಗಿ, ಸ್ವಚ್ಛವಾಗಿ, ಒಂದು ಚೊಕ್ಕ ವ್ಯಕ್ತಿಯಾಗಿ, ಒಂದು ಜೆಂಟಲ್ಮ್ಯಾನ್ ಆಗಿ ಮನೆಗೆ ತಿರುಗಿ ಹೋಗಿದ್ಕೊಳ್ಳೆ. ಅಪ್ಪ ಭಾಳ ಖುಷಿ ಆಯಿತು. ಅವ್ರ ಹೆಂಡತಿ ತಂದೆ ತಾಯಿಗಳು ಭಾಳ ಖುಷಿಯಾದರು. ಭಾಳ ಖುಷಿ ಆತಪ್ಪ, ನೀನು ಕುಡಿಯೋದನ್ನು ಬಿಟ್ಟು ನೀನು ದೇವರ ಸೇವನೆ ಮಾಡೋದಕ್ಕಾಗಿ ನೀನು ಸಮರ್ಪಿಸ್ಕೊಂಡಿದ್ದಿ, ಭಾಳ ಖುಷಿ ಆಯಿತು, ಹಾಗೆ ಬಿಡಿ ಎಂಬುದಾಗಿ ಅವ್ರ ಹೆಂಡತಿ, ಮಕ್ಕಳು ಆತನನ್ನು ಸ್ವಾಗತಿಸಿ, ಪ್ರೀತಿಯಿಂದ ಸ್ವಾಗತಿಸಿ
ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡು ಆ ಕೆಲವು ವಾರಗಳೆಲ್ಲ ತನ್ನ ಮನೆಯಲ್ಲಿ ಇದ್ದುಕೊಂಡು ಮತ್ತು ತಿರುಗಿ ಸೇವೆಗೆ ಬಂದು ಮತ್ತು ತರಬೇತಿ ಪಡ್ಕೊಳ್ತಾ ಮುಂದೆ ಸಾಗಿದನು. ಈಗ ಆ 1 ವರ್ಷ ಆಗಿದ ನಂತರ ತಿರುಗಿ ಆತನು ತನ್ನ ಕುಟುಂಬಕ್ಕೆ ಸೇರಿ ದೇವರ ಭಯಭಕ್ತಿಯುಳ್ಳ ಜೀವನ, ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಅವರ ಪತ್ನಿ ಜೊತೆಯಲ್ಲಿ ಸಂತೋಷವಾಗಿ ಈಗ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಕರ್ತನಿಗೆ ಭಯಭಕ್ತಿಯುಳ್ಳನಾಗಿದ್ದು ತನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಆ ಹೆಂಡತಿ ಮಕ್ಕಳ ಸುಖ ಶಾಂತಿ ಸಮಾಧಾನವನ್ನು ಪಡ್ಕೊಳ್ತಾ ಆನಂದವನ್ನು ಅನುಭವಿಸುತ್ತಾ ಈಗ ಕರ್ತನಿಗೆ ಭಯಭಕ್ತಿಯುಳ್ಳ ಭಕ್ತನಾಗಿ ಜೀವಿಸ್ತಾ ಇದ್ದಾನೆ. ಆತನು ಸ್ವಾರ್ಥ ಸೇವೆ ಸಾರದಿದ್ರು ತಾನು ಸಾಕ್ಷಿ ಜೀವನ ಮಾಡ್ತಾ ಇದ್ದಾನೆ. ಆತನು ದುಡಿಮೆ ಮಾಡಿಕೊಂಡು ತನ್ನ ಕುಟುಂಬ ನೋಡಿಕೊಳ್ತಾ ತನ್ನ ಮಕ್ಕಳನ್ನು ನೋಡಿಕೊಳ್ತಾ ಸುಕ್ಷೇಮವಾದಂಥ ಜೀವನ ಮಾಡ್ತಾ. ನಿನಗಿಷ್ಟ ಇದೆಯಾ? ವಾಟ್ ಡೂ ಯು ವಾಂಟ್ ಟು ಡೂ ಫಾರ್ ಯು? ನಾನು ಯೇಸು ಕೇಳ್ತಾ ಇದ್ದಾನೆ, ನಿನಗೆ ನನ್ನಿಂದ ಏನಾಗಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೀನಿ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕರುಣಾಮಯನಾದ ಯೇಸು ಹೇಳತಕ್ಕಂಥ ಈ ಮಾತನ್ನು ಜಾಗ್ರತೆಯಿಂದ ಕೇಳ್ತಾ ಇದ್ದೀರಾ? ನೀನು ಸ್ವಸ್ಥವಾಗಬೇಕೆಂಬುದಾಗಿ ಇಷ್ಟಪಡ್ತಾ ಇದೆಯಾ? ಹೌದು, ನಾನು ಸ್ವಸ್ಥವಾಗಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ. ಹಾಗಾದರೆ ಯೇಸು ನಾಮದಲ್ಲಿ ನಿನಗೆ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಯೇಸು ನಾಮದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ಯೆಸಯ್ಯ, ಹೌದು, ನಾನು ಪಾಪ ಲೋಕದಲ್ಲಿ, ಮಾಯಾ ಲೋಕದಲ್ಲಿ, ವ್ಯಭಿಚಾರ ಲೋಕದಲ್ಲಿ, ಈ ಮಾಯಾ ಮೋಸದ ಲೋಕದಿಂದ ನಾನು ಬಿಡುಗಡೆ ಆಗಬೇಕೆಂಬುದಾಗಿ ಇಷ್ಟಪಡ್ತೀಯ. ಖಂಡಿತವಾಗಿ ಯೆಸಯ್ಯ ನಿನ್ನನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಲಿ. ಯೇಸು ನಾಮದಲ್ಲಿ ನಿನ್ನ ಇಷ್ಟದಂತೆ ನಿನಗೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಹೇಳ್ದ, ಓ ಕುರುಡನ ಹೇಳ್ತಾ ಇದ್ದಾನೆ ಅಂತೇಳಿ, ಅಯ್ಯೋ ಏನೇ ಆಗಬೇಕೆಂಬುದಾಗಿ ಇಷ್ಟ ಇದೆ ಎಂಬುದಾಗಿ ಯೇಸು ಕೇಳಿರುವ, ಅಯ್ಯೋ ನಾನು ನೋಡಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ, ನನಗೆ ದೃಷ್ಟಿಯನ್ನು ಬೇಕೆಂಬುದಾಗಿ ಇಷ್ಟಪಡ್ತಾನೆ. ಹಾಗಾದರೆ ಹೋಗು, ನಿನ್ನ ನಂಬಿಕೆ ಅಂತೆ ನಿನಗೆ ಆಗಿದೆ, ಹೋಗು ನೀನೆಂಬುದಾಗಿಲ್ಲ. ಆದರೆ ಹೋಗು ಅಂತ ಹೇಳಿದ್ರೆ ಈ ಕುರುಡನು ಹೋಗಿಲ್ಲ, ಗುಣವಾಗಿದ್ದ ಆ ಕೂಡಲೇ ಗುಣವಾಗಿದ್ಕೊಳ್ಳಿ ಈತನು ಹೋಗಿಲ್ಲ, ಈತನ ತನ್ನ ಯೇಸುವಿನ ಜೊತೆಲಿ ಹಿಂಬಾಲಿಸಿದನು. ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಗುಣವಾದ ಕೂಡಲೇ, ನೀವು ಮುಕ್ತರಾದ ಕೂಡಲೇ, ನೀವು ಬಿಡುಗಡೆ ಆದ ಕೂಡಲೇ, ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆದ ಕೂಡಲೇ ಯಾರನ್ನು ಹಿಂಬಾಲಿಸ್ತೀರಿ? ಯೇಸುವನ್ನು ಹಿಂಬಾಲಿಸಿ, ಯೇಸು ಕ್ರಿಸ್ತನ ನುಡಿಗಳನ್ನು ಹಿಂಬಾಲಿಸಿ ನೋಡ್ಕೊಳ್ಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೀರಾ? ಖಂಡಿತವಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನ್ನ ಇಷ್ಟದಂತೆ ನಿನಗೆ ಆಗಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಕೀರ್ತನೆಯಲ್ಲಿ ಭಕ್ತನಾದ ಕೀರ್ತನೆಗಾರನು ಕೀರ್ತನೆ 20 ಬಹಳ ಸುಂದರವಾದಂಥ ಮಾತು ಹೇಳಿದ್ದಾನೆ. ಅದು ಯಾಕೆ ಹೇಳಿದಾನೆ ಎಂಬುದಾಗಿ ನನಗೆ ಆಶ್ಚರ್ಯವಾಗಿದ್ದೇನೆಂದರೆ, ಕೀರ್ತನೆ 20ನೇ ಅಧ್ಯಾಯ 4ನೇ ವಚನ, ಬೇಗನೆ ಓದ್ತೀರಿ? ಓದ್ತೀರಿ ಬೇಗ. ಯೇಸು ನಿನಗೆ ತನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಅಂದರೆ ಕರ್ತನಾದ ಯೆಹೋವನು ನಿನ್ನ ಇಷ್ಟಗಳನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲಗೊಳಿಸಲಿ ಎಂಬುದಾಗಿ ಈ ಕೀರ್ತನೆಗಾರನು ಹಾರೈಸುತ್ತಾ ಇದ್ದಾನೆ. ಯಾಕೆ? ಮನುಷ್ಯನಿಗೆ ಏನು ಇಷ್ಟ ಇದೆ ಅದೇ ಆಗ್ತಾ ಇದೆ. ಈಗ ನಾನು ಇದೇ ಬಡವನಾಗಿ ಇದೇ ಬೀದಿಯಲ್ಲಿ ಹಿಂಗ ಬಿದ್ದುಕೊಂಡಿರ್ಬೇಕಾದ್ರೆ ನೀನು ಹಾಗೇ ಇರ್ತಿ, ನಾನು ಇದೇ ಕುಡುಕನಾಗಿರ್ಬೇಕಂದ್ರೆ ಹಾಗೇ ಕುಡುಕನಾಗಿರ್ತಿ, ನೀನು ಇದೇ ಬಿಡುಗಡೆ ಹೊಂದೋನಾಗಿರ್ಬೇಕಾದ್ರೆ ನೀನು ಹಾಗೇ ಇರ್ತಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೆ ಇವತ್ತು ನಾನು ಪಾಪ, ಶಾಪ, ಲೋಕ, ದ್ರೋಹ, ಮೋಹ, ಈ ಒಂದು ಎಲ್ಲ ಪಾಪಿಷ್ಟ ಜೀವನದ ಹೊರಗೆ ಬರಬೇಕೆಂಬುದಾಗಿ ಇಷ್ಟ ಇದೆಯಾ? ಖಂಡಿತವಾಗಿ ನಿನಗೆ ಬಿಡುಗಡೆ ದೊರಕಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಇನ್ನೊಂದು ಮಾತನ್ನು ಇಲ್ಲಿ ಕೂಡ ಭಾಳ ಇಂಟ್ರೆಸ್ಟಿಂಗ್ ಇದೆ ಆ ಕಾರ್ಯ. ಅಲ್ಲಿ ನಾನು ಅದನ್ನು ಗಮನಿಸಿರುವಾಗ ಬಹಳ ಆಶ್ಚರ್ಯವಾಯಿತು. ಯೇಸು ಕ್ರಿಸ್ತನು ಈ ಕುರುಡನಿಗೆ ನಿನಗೆ ಏನಾಗಬೇಕಾಗಿ ಎಂಬುದಾಗಿ ನನ್ನಿಂದ ಇಷ್ಟಪಡ್ತಾ ಇದೆ ಎಂಬುದಾಗಿ ಕೋರುತ್ತಿ ಎಂಬುದಾಗಿ ಕೇಳಿರುವಾಗ ಆ ಕುರುಡನು ಹೇಳ್ತಾನೆ, ನಾನು ದೃಷ್ಟಿಯನ್ನು ಹೊಂದಬೇಕೆಂಬುದಾಗಿ ಕೋರ್ತಾ ಇದ್ದೇನೆ ಯೆಸಯ್ಯ, ಹಾಗಾದರೆ ನಿನ್ನ ನಂಬಿಕೆ ಎಂದೇ ನಿನಗೆ ಆಗಲಿ, ಹೋಗು ಅಂದರೆ ಹೋಗಿಲ್ಲ ಅವನು. ಯೇಸುವನ್ನು ಕೂಡಲೇ ಅವನ ಈಗ ಯೋಹಾನ ಸುವಾರ್ತೆಯಲ್ಲಿರ್ತಕ್ಕಂಥ ಸಂಗತಿಯನ್ನು ಗಮನಿಸೋಣ. 15ನೇ ಅಧ್ಯಾಯದಲ್ಲಿ ಒಂದು ವಿಚಿತ್ರವಾದ ಘಟನೆ ಇದೆ. ಅಲ್ಲಿ ನಿಮ್ಮ ಬೈಬಲಲ್ಲಿ ಅದು ಸ್ವಲ್ಪ ಆಗಿರ್ಬೋದು, ಅದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಅದ್ಭುತವಾದಂಥ ತಾನು ಉಪದೇಶವನ್ನು ಮಾಡಿದ. ಎಸ್, ಥ್ಯಾಂಕ್ ಯು. ಯೇಸು ಹೇಳ್ತಾ ಇದ್ದಾನೆ, ನಾನೇ ನಿಜವಾದ. ಯೋಹಾನ ಸುವಾರ್ತೆ 15:1 ನಾವು 17ವರೆಗಿರ್ತಕ್ಕಂಥ ಈ ಸ್ಟೋರಿಯಲ್ಲಿ ಈ ಒಂದು ಉಪದೇಶ ನೋಡ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿಯಾಗಿದ್ದೇನೆ,
ನನ್ನ ತಂದೆಯು ಈ ತೋಟಗಾರನಾಗಿದ್ದಾನೆ. ಇದೆಲ್ಲ ಹೇಳಿದ ಮೇಲೆ ತದನಂತರ ಬರ್ತಾ ಬರ್ತಾ ಏನು ಮಾಡ್ತಾನೆ ನೋಡ್ರಿ, 4ನೇ ವಚನದಲ್ಲಿ, ನೀವು ದೇವರ ನಾನು ಹೇಳಿರುವ ನುಡಿಗಳಿಂದ ನೀವು ಶುದ್ಧರಾಗಿದ್ದೀರಿ. ಎಲ್ಲರೂ ಹೇಳ್ತೀರಿ ಶುದ್ಧರಾಗಿದ್ದೀರಿ, ಹೇಳ್ರಿ ಎಲ್ಲರ ನನ್ನ ಜೊತೆಲಿ. యేసయ్య, ನಿನ್ನ ನುಡಿಗಳಿಂದ ನಿನ್ನ ವಾಕ್ಯಗಳಿಂದ ನಾನು ಶುದ್ಧನಾಗಿದ್ದೇನೆ. ಆಮೇಲೆ ಯೇಸು ಹೇಳ್ತಾ ಇದ್ರೆ, ನಾನು ಮಾತಾಡಿರುವ ಮಾತುಗಳಿಂದ ನಿಮ್ಮ ಮನಸ್ಸೊಳಗಿರುತ್ತಂಥ ಎಲ್ಲ ಹೊಲಸು ವಿಚಾರಗಳು, ಎಲ್ಲ ಕೊಳಪೆ ವಿಚಾರಗಳು, ಎಲ್ಲ ಕೊಳಕು ವಿಚಾರಗಳು, ಎಲ್ಲ ಪಾಪಿಷ್ಟ ದ್ರೋಹ ಮೋಸ ವಂಚನೆ ಎಲ್ಲ ಪಾಪಿಷ್ಟ ವಿಚಾರಗಳು ಇಲ್ಲದೆ ಶುದ್ಧವಾದವು ಎಂಬುದಾಗಿ ಹೇಳಿ ಯೇಸು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಎಷ್ಟು ಸುಂದರವಾಗಿದೆ. 4ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದು, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ನೀವು ಬಹಳ ಫಲ ಕೊಡೋರಾಗಿರುತ್ತೀರಿ. ನಾನಿಲ್ಲದೆ ನೀವು ಏನೂ ಮಾಡಲಾರಿರಿ. ನಾನಿಲ್ಲದೆ, ಯೇಸು ಇಲ್ಲದೆ ನೀವು ಜೀವನದಲ್ಲಿ ಏನೋ ಸಾಧಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಇದೆಲ್ಲ ಹೇಳ್ತಾ ಬಂದಿರುವಾಗ ಮತ್ತೆ ಆತನ ಹೇಳ್ತಾನೆ, ಇಫ್ ಎನಿವನ್ ಡಸ್ ನಾಟ್ ಅಬೈಡ್ ಇನ್ ಮೀ ಹಿ ಈಸ್ ಕಾಸ್ಟ್. ಆದರೆ ಯಾರ್ಯಾರು ನನ್ನಲ್ಲಿ ನೆಲೆಗೊಂಡಿಲ್ಲವೋ ಅವರು ತೆಗೆದುಹಾಕಲ್ಪಡ್ತಾರೆ. ಆದರೆ ಇಲ್ಲಿ ನಾವು 7ನೇ ವಚನಕ್ಕೆ ಬಂದಿದ್ದೀವಿ ಭಾಳ ಚೆನ್ನಾಗಿ. ಇಫ್ ಯು ಅಬೈಡ್ ಇನ್ ಮೀ, ಭಾಳ ಜಾಗ್ರತೆ ಅಂತ ಕೇಳ್ತೀರಿ. ನೀವು ನನ್ನಲ್ಲಿಯೂ, ವಾಕ್ಯಗಳು ನಿಮ್ಮಲ್ಲಿ ತೆಲುಗು ಭಾಷೆಯಲ್ಲಿ, ನನ್ನ ಮಾತುಗಳು ನಿಮ್ಮಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಅಂದ್ರೆ ಅರ್ಥ ಏನು, ನೀವು ನನ್ನಲ್ಲಿಯೂ ಅಂದರೆ ನೀವು ನನ್ನ ಹಾಗೆ ನಡೆಯುವಂಥರಾಗಿದ್ದು, ನನ್ನ ಮಾತುಗಳು ನಿನ್ನಲ್ಲಿದ್ದರೆ ನನ್ನ ಹಾಗೆ ಮಾತಾಡೋರಾಗಿದ್ದರೆ. ಮಾತುಗಳು ಲೋಕದ ಮಾತುಗಳು, ಲೋಕದ ವಿಚಾರಗಳು, ಪಾಪದ ವಿಚಾರಗಳು ನಿಮ್ಮ ಬಾಯಿಂದ ಬರಬಾರ್ದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮ ಬಾಯಲ್ಲಿಯೂ ಇದ್ದರೆ, ನೀವು ಏನು ಬೇಕಾದರೂ ಬೇಡಿಕೊಳ್ಳಿ. ಲಿಸನ್ ಕೇರ್ಫುಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿರಿ. ಇಲ್ಲಿ ನಿಮಗೆ ಅರ್ಥವಾಗುವಂತೆ ಅದು ಮಾಡಿದ್ದಾರೆ, ಅದು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತೇನೆ. ಏನಂತೇಳಿ, ನಿನಗೆ ಏನು ಬೇಕಾದರೆ ಕೇಳು. ಅಂದರೆ ಇಂಗ್ಲೀಷಲ್ಲಿ ಯು ವಿಲ್ ಆಸ್ಕ್ ವಾಟ್ ಎವರ್ ಯು ಡಿಸೈರ್. ಲಿಸನ್ ಕೇರ್ಫುಲಿ, ಆಸೆ. ಯೇಸು ಹೇಳ್ತಾ ಇದ್ದಾನೆ, ನನ್ನ ವಾಕ್ಯಗಳು, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮ ಬಾಯಲ್ಲಿಯೂ ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನಿನಗೆ ಇಷ್ಟ ಏನಿದೆ, ನಿನಗೇನು ಇಷ್ಟ ಇದೆ ಅದು ಬೇಡಿಕೋ, ಅದು ನಿನಗೆ ಖಂಡಿತವಾಗಿ ದೊರಕತ್ತೆ ಎಂಬುದಾಗಿ ಇಲ್ಲಿ ಇಷ್ಟ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಐ ಲವ್ ದ ಗಾಡ್ಸ್ ವರ್ಡ್. ಯೇಸು ಕ್ರಿಸ್ತನ ನಾನು ಇಂಗ್ಲಿಷ್ ಗ್ರಾಮರ್ ಕೊಡ್ತಾ ಇದ್ದು, ಈಗ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯವು ಗ್ರಾಮರ್ ಅಧ್ಯಯನವನ್ನು ಮಾಡಿ ಗ್ರಾಮೆಟಿಕಲಿ ಅರ್ಥ ಮಾಡಿಕೊಂಡ್ರೆ ಯೇಸು ಕ್ರಿಸ್ತನ ಪ್ರತಿಯೊಂದು ನುಡಿ ವ್ಯಾಖ್ಯಾನದಲ್ಲಿ ಕೂಡ ತಪ್ಪಿಲ್ಲದೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ದೊಡ್ಡ ದೊಡ್ಡ ವ್ಯಾಖ್ಯಾನ ಕರ್ತರು ಕೂಡ ಯೇಸು ಕ್ರಿಸ್ತನ ಈ ವ್ಯಾಖ್ಯಾನ ತಪ್ಪಿಲ್ಲದಂಥ ಈ ವಚನಗಳನ್ನು ಓದಿ ತಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಆಗಿದ್ದನ್ನು ನಾನು ಕೇಳಿದ್ದೇನೆ. ಯಾಕೆ ಎಂಬುದು ಅರ್ಥವಾಗದಿರತಕ್ಕಂಥ ನನಗೆ ಈ ಬೈಬಲ್ ಅರ್ಥ ಆಗುವಂತೆ ಇತ್ತೀಚೆಗ ಸುಮಾರಷ್ಟು ವರ್ಷಗಳಿಂದ ನಾನು ವ್ಯಾಖ್ಯಾನವನ್ನು ಕಲಿಸ್ಕೊಡ್ತಾ, ಇಂಗ್ಲಿಷ್ ಗ್ರಾಮರನ್ನು ಕಲಿಸ್ಕೊಡ್ತಾ ಬೈಬಲ್ನಲ್ಲಿರುವ ಗ್ರಾಮೆಟಿಕಲ್ ಪಾಯಿಂಟ್ಗಳು ನಾನು ಅರ್ಥ ಮಾಡ್ಕೊಳ್ಳೋಗ ಬಹಳ ಸಂತೋಷವಾಯಿತು. ನಮ್ಮ ಕರ್ತನಾದ ದೇವರು ವ್ಯಾಖ್ಯಾನಗಳು ಸಮೇತ ತಪ್ಪಿಲ್ಲದೆ ತನ್ನ ಜನರಿಗೆ ಉತ್ತಮವಾದಂಥ ಯೋಜನೆಗಳು ಇಟ್ಟುಕೊಂಡಿದೆ ಎಂಬುದಾಗಿ ನಾನು ಸಾರಿ ಹೇಳಲು ನನಗೆ ಸಂತೋಷವಾಗ್ತಾ ಇದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ಮಾತನ್ನು ಓದ್ತೀರಾ ಅಷ್ಟೇ. ಆ ಮಾತನ್ನು, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, 7ನೇ ವಚನ, ಏನು ನಿಮಗೆ ಇಷ್ಟ ಇದೆ ಅದನ್ನು ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಅಂದ್ರೆ ಅರ್ಥ ಏನು, ದೇವರ ವಾಕ್ಯದಿಂದ ಸ್ವಚ್ಛವಾದಂಥ ಮನಸ್ಸಾಗಿದೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ನಿಮಗೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ಅಂದ್ರೆ ಅರ್ಥ ಏನಂದ್ರೆ ಇಂಗ್ಲಿಷಲ್ಲಿ ಯು ವಿಲ್ ಆಸ್ಕ್. ಇಂಗ್ಲಿಷ್ ಓಲ್ಡ್ ಕಿಂಗ್ ಜೇಮ್ಸ್ ಅಲ್ಲಿ ಯು ಶಲ್ ಆಸ್ಕ್ ವಾಟ್ ವಿಲ್ ಯು, ಅಂದ್ರೆ ನೀನು ಇಷ್ಟಪಡುತ್ತೀಯೋ, ನೀನು ಏನು ಇಚ್ಛಿಸುತ್ತೀಯೋ ಅದು ನೀನು ಕೇಳಿಕೋ, ಅದು ನಿನಗೆ ನಿಶ್ಚಯವಾಗಿ ಕೊಡಲಾಗುತ್ತದೆ ಎಂಬುದಾಗಿ. ಅಂದರೆ ಅರ್ಥ ಏನು, ನಿನ್ನಲ್ಲಿರುವ ನಂಬಿಕೆ, ನಿನ್ನಲ್ಲಿರುವ ದೃಢ ನಂಬಿಕೆ, ಆ ನಂಬಿಕೆ ನಿನ್ನಲ್ಲಿ ಒಂದು ಆಸೆ ಹುಟ್ಟಿಸ್ತದೆ. ಹೌದು,
ನಾನು ಆ ಯೇಸು ಕ್ರಿಸ್ತನ ಪ್ರಾತ್ಪರಣ ಶಕ್ತನಿಂದ ನಾನು ಗುಣಮುಖನಾಗುತ್ತೇನೆ ಎಂಬ ನಂಬಿಕೆ ನಿನ್ನಲ್ಲಿ ಬಂದಿರುವಾಗ ನಿನ್ನಲ್ಲಿ ಗುಣವಾಗುವ ಆಸೆ ನಿನಗೆ ಹುಟ್ಟಿ ಬರ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಿನಗೆ ಬಿಡುಗಡೆ ಆಗಬೇಕೆಂಬುದಾಗಿದ್ದರೆ, ಹೌದು ಯೇಸು ನಾನು ಬಿಡುಗಡೆ ಮಾಡ್ತಾ ಇದ್ರೆ ಆತನ ಸರ್ವಶಕ್ತಿಯ ಸಾಮರ್ಥ್ಯಗಳವನು ಎಂಬ ನಂಬಿಕೆ ಬಂದಾಗ, ಹೌದು ನಾನು ಈ ಪಾಪಿಷ್ಟ ಜೀವನದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ನಿನಗೆ ಇಷ್ಟ ಇದೆಯಾ? ಖಂಡಿತವಾಗಿ ನಿನಗೆ ಬಿಡುಗಡೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಹಾಗಾದರೆ ಯಾರ್ಯಾರು ನಾನು ಈ ರೋಗದಿಂದ ಗುಣಮುಖಳಾಗಬೇಕು? ಖಂಡಿತವಾಗಿ ನಿನಗಿಷ್ಟ ಬಂದಿದ್ದಂತೆ, ನಿನಗಿಷ್ಟಪಟ್ಟಿದ್ದಂಗೆ, ನಿನ್ನ ನಂಬಿಕೆಯಂತೆ ನೀನು ಸಂಪೂರ್ಣವಾಗಿ ಗುಣಮುಖಳಾಗಿದೆಯೇ ಯೇಸು ನಾಮದಲ್ಲಿ ಎಂಬುದಾಗಿ ನಾನು ಘೋಷಿಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿನ್ನ ಕುಟುಂಬದಲ್ಲಿ ನಿಮ್ಮ ಕುಟುಂಬದವರು ಎಲ್ಲ ಜನರು ಪಾಪ, ಶಾಪ, ರೋಗ, ವ್ಯಾಧಿಗಳಿಂದ ಬಿಡುಗಡೆಯಾಗಿ ಮುಕ್ತರಾಗಬೇಕೆಂಬುದಾಗಿ ಇಷ್ಟಪಡ್ತಾ ಇದೆಯಾ? ಖಂಡಿತವಾಗಿ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಖಂಡಿತವಾಗಿ ನಿನ್ನ ಕುಟುಂಬ ಶಾಪ, ಪಾಪ, ರೋಗಗಳಿಂದ, ಎಲ್ಲ ದುಶ್ಚಟಗಳಿಂದ ಬಿಡುಗಡೆ ಆಗಬೇಕೆಂಬುದಾಗಿ ನೀನು ಇಷ್ಟಪಡ್ತಾ ಇದೆಯಾ? ನೀನು ಇಷ್ಟಪಡ್ತಾ ಇದೆಯಾ? ಯಾಕಂದರೆ ದೇವರು ಸರ್ವಶಕ್ತನು ಎಂದು ನಿನಗೆ ಯಾವಾಗ ನಂಬಿಕೆ ಉಂಟಾಯಿತು, ಆವಾಗ ನಿನಗೆ ಆಸೆ ಆಯಿತು, ನನ್ನ ಕುಟುಂಬವನ್ನು ಸುಖವಾಗಿರಬೇಕೆಂಬುದಾಗಿ ನೀನು ಇಷ್ಟಪಡ್ತಾ ಇದೆಯಾ? ಹಾಗಾದರೆ ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ. ನಿನ್ನ ಇಷ್ಟ ನಿನ್ನ ಒಳಗಿರುವ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದೆ ಇಲ್ಲಿ. ಹಲ್ಲೆಲೂಯಾ. ನಿನಗೆ ಇರುವ ಇಷ್ಟ ನಿನ್ನೊಳಗಿರ್ತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಭಾಳ ಜಾಗ್ರತೆಯಿಂದ ನಾವು ದೇವರ ವಾಕ್ಯವನ್ನು ಕೇಳೋರಾಗಿದ್ದೇವೆ. ಈಗ ಗುಣಮುಖರಾಗಬೇಕೆಂಬುದಾಗಿ ಇಷ್ಟ ಇದ್ದವರು ಖಂಡಿತವಾಗಿ ಅವರು ಗುಣಮುಖರು ಆಗಿ ಆಗ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಇಲ್ರಿ ನನಗಿಷ್ಟ ಇದೆ, ಆದರೆ ವೈದ್ಯರು ಹೇಳಿರ್ತಕ್ಕಂಥ ಕೆಲವು ವಿಷಯಗಳನ್ನು ಪಾಲನೆ ಮಾಡಬೇಕು. ನಾವು ಗುಣವಾಗಬೇಕಂತ ಇಷ್ಟ ಇದೆಯಾ? ಇಷ್ಟ ಇದೆ. ಹಾಗಾದರೆ ಏನು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾರೆ ವೈದ್ಯರು, ಅದನ್ನು ಸ್ವಲ್ಪ ಪಾಲನೆ ಮಾಡ್ತೀರಾ? ಹಲ್ಲೆಲೂಯಾ. ನನಗೇನು ಆಗೋದು ಪರವಾಗಿಲ್ಲ, ನಾನು ತಿಂತಾನಿರ್ತೇನೆ, ನಾನು ಯಾವ್ದು ತಿನ್ನಬಾರ್ದು ಅಂತಿಲ್ಲ, ತಿಂತಾನೆ ಇರ್ತೇನೆ ಅಂದರೆ, ಈಗಲೂ ಆದಿಕಾಲದ ಅವ್ವ ಆ ಹಣ್ಣನ್ನು ತಿನ್ನುವುದನ್ನು ಬಿಡಲಿಲ್ಲ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನಗೆ ಕೆಲವು ಕಾರ್ಯಗಳು ಹೇಳಿದರು, ನೀನು ಫಲನ ವಸ್ತುವನ್ನು ತಿನ್ನಬಾರದು, ಯಾಕಂದರೆ ಅದರ ಮೂಲಕವಾಗಿ ನಿನಗೆ ಅಲರ್ಜಿ ಆಗ್ತಾ ಇದೆ, ನೀನು ಬಿಟ್ಟು ಬಿಡು ಎಂಬುದಾಗಿ ಹೇಳಿದರು. ನಾನು ಬಿಟ್ಟುಬಿಟ್ಟಿದೆ, ಕೆಲವು ವರ್ಷಗಳು ಬಿಟ್ಟುಬಿಟ್ಟಿದೆ, ಆರಾಮಾಗಿದೆ, ಯಾವ ರೋಗ ಇಲ್ಲದೆ, ಏನಿಲ್ಲದೆ, ಮಸ್ತಾಗಿದೆ, ಖುಷಿಯಾಗಿದೆ. ಇದನ್ನು ದುಷ್ಟಶಕ್ತಿಗೆ ನೋಡಲಿಕ್ಕಾಗಿಲ್ಲ. ಕೆಲವರ ಮೂಲಕವಾಗಿ ಏನಿಲ್ಲ, ಪ್ರಾರ್ಥನೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ಬಿಟ್ರು. ನಾನು ಹೌದಲ್ಲ, ಪ್ರಾರ್ಥನೆ ಮಾಡ್ಕೊಂಡು ತಿನ್ನು, ನೀನು ದೇವರು ನಿನ್ನ ಆಶೀರ್ವದಿಸ್ತಾರೆ, ಅದೇನಿಲ್ಲ, ಪ್ರಾರ್ಥನೆ ಮಾಡ್ಕೊಂಡು ತಿಂದರೆ ಸಾಕಂದ್ರೆ. ಈಗ ಅದೇ ರೀತಿಯಲ್ಲಿ ಅವ್ವ ಪ್ರಾರ್ಥನೆ ಮಾಡ್ಕೊಂಡು ತಿಂತಾ ಇದ್ದಾಳೆ, ಆದರೆ ತನ್ನ ರೋಗಗಳು ಗುಣಮುಖರಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ನಾನು ಕೆಲವು ವರ್ಷಗಳು ಯಾವುದನ್ನು ತಿನ್ನಬಾರದೆಂಬುದಾಗಿ ವೈದ್ಯರು ಹೇಳಿದರು, ನನ್ನ ದೇಹಕ್ಕೆ ಅದು ಸೂಟ್ ಆಗೋದಿಲ್ಲ ಎಂಬುದಾಗಿ ಹೇಳಿದರು. ಅದನ್ನು ನಾನು ತಿನ್ನಲಿಕ್ಕೆ ಆರಂಭ ಮಾಡಿದ 2-3 ವರ್ಷಗಳು ನಾನು ಭಾಳ ಅನಾರೋಗ್ಯದಲ್ಲಿ, ನಿಮ್ಗೆ ಗೊತ್ತಿಲ್ಲ, ಭಾಳಷ್ಟು ಬಳಲಿ, ಭಾಳಷ್ಟು ಕುಂದಿ ಕುಗ್ಗಿ ಎಷ್ಟುವರೆಗೂ ಬಂದಿದ್ದರೆ ನಾನು ಸಾಯ್ತೀನೇನೋ ಎಂಬ ಅನ್ನತಕ್ಕಂಥ ಪರಿಸ್ಥಿತಿಗೆ ಬಂತು. ಆಮೇಲೆ ನಾನು ನೆನಪು ಮಾಡ್ಕೊಂಡು ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ವೈದ್ಯರು ಮತ್ತೊಂದು ಆವತ್ತು ಹೇಳಿದ್ರು, ನೀನು ತಿನ್ನಬಾರ್ದಾದಂಥ ವಸ್ತುಗಳು ತಿಂತಾ ಇದೆಯಾ? ಆವಾಗ ನಾವೇನು ಮಾಡಿದೆ, ಇಲ್ಲ ಸರ್ ಅಂತ ಸುಳ್ಳು ಮಾತಾಡಿಬಿಡ್ತೀವಿ ನಾವು. ಯಾಕಂದರೆ ಅವ್ರ ಮುಂದೆ ನಾವು ಕೇಳುವಾಗ ಎನಿಸಬಾರ್ದು, ಭಾಳ ಇಲ್ಲ ಅಂತ ಹೇಳ್ಬಿಡ್ತೇವೆ, ಬಾಯೆಲ್ಲ ಸುಳ್ಳು. ಎಷ್ಟು ಸರಳವಾಗಿ ಮಾತಾಡ್ಬಿಡ್ತೇವೆ ನಾವು. ಆದರೆ ಇಲ್ಲ ಸರ್ ಎಂಬುದಾಗಿ ಅವ್ರು ಹೇಳಿದ್ರು, ನಾನು ಇಲ್ಲ ಸರ್ ಅಂತ ಹೇಳಿದ್ದೇನೆ, ಆದರೆ ನಾನು ಅವರಿಗೆಲ್ಲ ಮೋಸ ಮಾಡಿದ್ದು ನನ್ನ ದೇಹಕ್ಕೆ ನಾನು ಮೋಸ ಮಾಡ್ತಾ ಇದ್ದೀನಿ ಎಂಬುದಾಗಿ ದೇವರ ವಾಕ್ಯ ನನ್ನ ಜೊತೆಯಲ್ಲಿ ಮಾತಾಡಿದೆ. ದೇವರ ವಾಕ್ಯವನ್ನು ಕೇಳೋರಾಗಿದ್ದು ಅದನ್ನು ಮೋಸ ಹೋಗಬೇಡ್ರಿ, ಅದರ ಪ್ರಕಾರವಾಗಿ ನಡೆಯೋರಾಗಿರಿ ನನ್ನ ಸಹೋದರರೇ, ನಿಮ್ಮನ್ನು ನೀವು ಮೋಸಗೊಳಿಸ್ಕೊಳ್ಬೇಡ್ರಿ ಎಂಬುದಾಗಿ ಈ ಮಾತು ನನಗೆ ನೆನೆ ಬಂತು. ವೈದ್ಯರ ಹತ್ರ ಇಲ್ಲ ನೀವು ಪತ್ತೆ ಹೇಳಿ, ನೀವು ಯಾವುದನ್ನು ತಿನ್ನಬಾರ್ದು ಅಂತ ಹೇಳಿದ್ರಿ, ಅದು ತಿಂತಾ ಇಲ್ಲ ಅಂತೇಳಿ, ಇಲ್ಲ ಸರ್ ಅಂತೇಳಿ ಸುಮ್ಮನೆ ಸುಳ್ಳು ಹಾಡಿಬಿಟ್ಟಿದೆ ನಾವು. ಆದರೆ ಸುಳ್ಳು ಆಡಿದ್ದೇವೆ, ಆದರೆ ವೈದ್ಯರಿಗೆ ನಾವು ಯಾಮರಿಸಿದ್ದೇವೆ, ವೈದ್ಯರನ್ನು ಯಾಮಾರಿಸಿದ್ದೇವೆ. ಆದರೆ ನಮ್ಮ ದೇಹ, ನಾವು ಮಾಡುವ ಪಾಪ, ನಾವು ತಿನ್ನತಕ್ಕಂಥ ತಿಂಡಿ ನಮ್ಮ ದೇಹವನ್ನು ಕುಂದಿಸಿ ಅನಾರೋಗ್ಯಗ್ರಸ್ತರಾಗಿ ರೋಗಭರಿತವಾಗಿ ಮೈಕ ಬಂದು ಬೀಳುವಷ್ಟು ಆಗಿದೆ. ನಾನು ಜೀವನದಲ್ಲಿ ನಾನು ಪ್ರಜ್ಞೆ ತಪ್ಪಿ ಬಿದ್ದಿಲ್ಲ. 1 ವರ್ಷದ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ನಾನು, ಯಾಕಂದರೆ ತಿನ್ನಬಾರ್ದಂಥ ವಸ್ತುಗಳನ್ನು ತಿಂದು. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಯಾವುದಂದರೆ ಈ ತಂಬಾಕು ಬೀಡಿ ಸಿಗರೇಟ್ ಅಲ್ಲ, ತಿಂಡಿಯಲ್ಲಿ ಈ ತಿಂಡಿ ತಿನ್ನಬಾರ್ದಪ್ಪ, ಈ ಒಂದು ವಸ್ತು ತಿನ್ನಬೇಡಪ್ಪ, ನೀನು ತಿಂದರೆ ಊಟದಲ್ಲಿ ಇದು ಭಾಳ ಇಷ್ಟ ಆಗ್ತದೆ ನಿನಗೆ, ಅದು ತಿನ್ನಬೇಡ ಅಂತ ಹೇಳಿರುವಾಗ, ಇಲ್ಲ ಅದೇ ನಮಗೆ ಭಾಳ ಇಷ್ಟ, ತಿನ್ನೋದು ಬಿಟ್ಟಿದೆ 10 ವರ್ಷ. ಆದರೆ ಯಾವಾಗ ಈ ಅವ್ವಗಳು ಏನ ಪ್ರಾರ್ಥನೆ ಮಾಡ್ಕೊಂಡು ತಿಂದರೆ ಸಾಕು ನಿನ್ನ ಬದುಕಿ ಏನಾಗಲ್ಲ ಅಂತ ಹೇಳಿದ್ರು, ಆಗಿನ ಅವ್ವ ಆದಾಮನ ಕೈಯಲ್ಲಿ ನೇರವಾಗಿ ಹಣ್ಣು ಕೊಟ್ಲು. ಈಗಿನ ಅವ್ವಗಳು ಏನು ಮಾಡ್ತಾ ಇದ್ದಾರೆ, ಬುದ್ಧಿವಂತರು ಜ್ಞಾನವಂತರು, ಪ್ರಾರ್ಥನೆ ಮಾಡ್ಕೊಂಡು ತಿಂದರೆ ಏನಾಗಲ್ಲ ಅಂತ ಹೇಳ್ತಾರೆ. ಈಗಿನ ಅವ್ವಗಳು ಪ್ರಾರ್ಥನೆ ಮಾಡಿಕೊಂಡು ಹಣ್ಣು ತಿನ್ನುವ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಗುಣಮುಖರಾಗ್ತಾ ಇಲ್ಲ. ನಿನಗಿಷ್ಟ ಇದೆಯಾ ಸ್ವಸ್ಥವಾಗಬೇಕೆಂಬುದಾಗಿ? ಹಾಗಾದರೆ ಏನು ತಿನ್ನಬಾರ್ದು ಅಂತ ಹೇಳಿದನು ಅದನ್ನು ತಿನ್ನದೆ ನಮ್ಮನ್ನು ನಾವು ಸ್ವಸ್ಥವಾಗಿಟ್ಕೊಳ್ಳೋಣ. ಬೈಬಲ್ನಲ್ಲಿ ಕೆಲವೊಂದು ಮಾಂಸಾಹಾರಗಳು ತಿನ್ನಬಾರ್ದೆಂಬುದಾಗಿ ಸ್ಪಷ್ಟವಾಗಿ ಹೇಳಿದೆ. ಅಶುದ್ಧವಾದಂಥ ಪಕ್ಷಿಗಳ ಮಾಂಸವನ್ನು ತಿನ್ನಬಾರ್ದು, ಅಶುದ್ಧವಾದಂಥ ಪ್ರಾಣಿಗಳ ಮಾಂಸವನ್ನು ತಿನ್ನಬಾರ್ದು, ಅಶುದ್ಧವಾದಂಥ ಜೀವರಾಶಿಗಳ ಮಾಂಸವನ್ನು ತಿನ್ನಬಾರ್ದೆಂಬುದಾಗಿ ಹೇಳಿರುವಾಗ ಅದನ್ನು ತಿಂದು ರೋಗಗ್ರಸ್ತರಾಗಿ ಒಂದು ಸೇವಕನು, ಭಾಳ ದೊಡ್ಡ 500 ಸಭೆಗಳಿಗಿಂತ ಹೆಚ್ಚಿನ ಸಭೆಗಳು ಸ್ಥಾಪಿಸಿರ್ತಕ್ಕಂಥ ಒಂದು ಸೇವಕನು ತನ್ನ ತಪ್ಪನ್ನು ನೇರವಾಗಿ ಇಂಥ ವಿಡಿಯೋ ಪ್ರೋಗ್ರಾಮ್ನಲ್ಲಿ ಒಪ್ಪಿಕೊಂಡಿದ್ದಾನೆ. ಏನಂಥೇಳಿ, ತನಗೆ ಹಾರ್ಟ್ ಬ್ಲಾಕ್ ಆಗಿದೆ, ಆ ಹಾರ್ಟ್ ಬ್ಲಾಕ್ ಆಗಲಿಕ್ಕೆ ಕಾರಣ ಏನೆಂಬುದಾಗಿ ಅವರು ಅಧ್ಯಯನ ಮಾಡಿರುವಾಗ ಅವರಿಗೆ ಹಂದಿ ಮಾಂಸ ಅಂದರೆ ಭಾಳ ಇಷ್ಟ ಅಂತೆ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಹಂದಿ ಮಾಂಸ ತಿನ್ನಬಾರದೆಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅಶುದ್ಧವಾದಂಥ ಪ್ರಾಣಿ ಮಾಂಸ, ಹಂದಿ ಮಾಂಸ ಅಂದರೆ ಭಾಳ ಇಷ್ಟ ಅಂತೆ. ಹಂದಿ ಮಾಂಸ ತಿಂದು 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 ಅವರ ಹಾರ್ಟ್ಗಳು ಬ್ಲಾಕ್ ಆಗಿ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಆವಾಗ ಅವರು ಗಮನಿಸಿದೆ ಅಂದರೆ, ದೇವರಲ್ಲ ನನಗೆ ಇದು ಮಾಡಿದ್ದು, ನನ್ನ ಬಾಯಿ, ನನ್ನ ಶರೀರದ ಆಸೆ ನನಗೆ ಹಾರ್ಟ್ ಬ್ಲಾಕ್ ಆಗುವಂತೆ ಮಾಡಿದೆ. ಆದ ಕಾರಣ ನಾವು ನಮ್ಮ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ನಿಮಿತ್ತ ಪಡ್ಕೊಳ್ತಕ್ಕಂಥ ವ್ಯಾಧಿ ನಮ್ಮ ಇಷ್ಟದಿಂದ ಪಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಮನುಷ್ಯನ ಶೋಧನೆಗೆ ಕೇಡಿಗೆ ಬೀಳೋದು ಹೇಗೆ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಪ್ರತಿ ಮಾನವನು ತನ್ನ ಸ್ವಕೀಯ ಆಸೆಗಳಿಂದ, ಅರ್ಥ ಆಯ್ತಾ, ತನ್ನ ಸ್ವಕೀಯ ದುರಾಸೆಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಟ್ಟು ಶೋಧಿಸಲ್ಪಡ್ತಾ ಇದ್ದಾನೆ. ಯಾಕೋಬ 1:14 ನೋಡ್ತೇವೆ. ಆಸೆ ಗರ್ಭಧರಿಸಿ ಪಾಪವನ್ನು ಇರ್ತದೆ, ಪಾಪ ತನ್ನ ಕಾಲ ಪರಿಪಕ್ವವಾದ ನಂತರ ಮರಣವನ್ನು ಪಡೆಯುತ್ತದೆ. ಅದಕ್ಕೆ ಮೋಸ ಹೋಗಬೇಡ್ರಿ ಸಹೋದರರೇ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ಮೋಸ ಹೋಗಬೇಡ್ರಿ ಸಹೋದರರೇ, ದುರಾಸೆಗೆ ಆಸ್ಪದ ಕೊಡಬೇಡ್ರಿ, ದೇವರ ಚಿತ್ತಾನುಸಾರವಾಗಿ ನಡೆದು ಸ್ವಸ್ಥವಾಗಿರಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ಆಸೆ ಪಡ್ರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈಗಲೂ ದುರಾಸೆಯಿಂದ ಬಳಲುತ್ತಾ ದುರಾಸೆಗೆ ಮೈಮರೆತು ನೀವು ತಿನ್ನಬಾರದಂಥ ವಸ್ತುಗಳನ್ನು ತಿಂದು ನಿಮ್ಮನ್ನು ರೋಗಗ್ರಸ್ತರಾಗಿ ಮಾಡಿಕೊಳ್ಳುತ್ತಾ ಇದ್ದೀರಾ. ಈ ವಾಕ್ಯವನ್ನು ಅಪಾರ್ಥ ಮಾಡಿಕೊಳ್ಳೋದ ಕೆಲವು ಜನ. ವಿಮೋಚನೆಗೊಂಡ 23:26 ಹೇಳಲಾಗಿದೆ, ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದರ ಅನುಸಾರವಾಗಿ ನಡೆದು ಸೇವಿಸಿದರೆ ದೇವರು ಅವರ ಆಹಾರದಿಂದಲೇ ಏನು ಮಾಡಿದಾನೆ, ರೋಗವನ್ನು ತೆಗೆದುಹಾಕಿದ್ದಾನೆ ಎಂಬುದಾಗಿ ಹೇಳಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರಗೊಳ್ತೀರಲ್ಲೂಯ, ಅವರ ಆಹಾರವನ್ನು, ರೋಗವನ್ನು ತೆಗೆದುಹಾಕಿದ್ದಾನೆ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ಆ ಮಾತು. 23ನೇ ಅಧ್ಯಾಯ ವಿಮೋಚನೆ ಕಾಂಡದಲ್ಲಿ ಭಾಳ ಅದ್ಭುತವಾದ ಸಂಗತಿ ಇದು. ನನ್ನ ಜೀವನದಲ್ಲಿ ಒಂದು ನೂತನವಾದಂಥ ಸಂಗತಿ, ನನ್ನ ಜೀವನದಲ್ಲಿ ಒಂದು ಮಾರ್ಪಾಟ ತಂದಿದ್ದನ್ನು ನಾನು ನಿಮ್ಮ ಬಳಿಗೆ ತರಲೇಬೇಕು. ಯಾಕಂದರೆ ನೀವು ಭಾಳ ತಿಳುವಳಿಕೆ ಉಳ್ಳವರು, ಬುದ್ಧಿವಂತರು. 23ನೇ ಅಧ್ಯಾಯ ವಿಮೋಚನೆ ಕಾಂಡ 26ನೇ ವಚನದಲ್ಲಿ ಇದರ ಸ್ಪಷ್ಟತೆಯನ್ನು ನಾವು ನೋಡಬಹುದು. ಎಷ್ಟು ಚೆನ್ನಾಗಿದೆ ನೋಡ್ರಿ. 25ನೇ ವಚನ, ನೀವು ನಿಮ್ಮ ದೇವರಾದ ಕರ್ತನಿಗೆ ಸೇವೆ ಮಾಡಿ, ಆಗ ಆತನು ನಿಮ್ಮ ಆಹಾರದಿಂದ, ನಿಮ್ಮ ಅನ್ನಪಾನಗಳಿಂದ ಯಾವ ವ್ಯಾಧಿಯನ್ನು ಇರದಂತೆ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸೋನು. ನಿಮ್ಮಲ್ಲಿ ರೋಗವೇ ಇರುವುದಿಲ್ಲ, ಗರ್ಭಪಾತವೇ ಇರುವುದಿಲ್ಲ, ನಿಮ್ಮಲ್ಲಿ ಬಂಜಿಗಳೇ ಇರುವುದಿಲ್ಲ ಎಂಬ ಈ ಮಾತನ್ನು ತೆಗೆದುಕೊಂಡು ಕೆಲವು ಭಕ್ತರು ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ. ದಯಮಾಡಿ ಕೇಳಿಸ್ಕೋತೀರಿ. ಇಲ್ಲಿ ನಿಮ್ಮ ಅನ್ನಪಾನಗಳಂತೇಳಿ ಇಲ್ಲ, ಅದು ಪಾಪ ನಿಮಗೆ ಅರ್ಥ ಆಗಬೇಕೆಂಬುದಾಗಿ ಭಾರತೀಯರ ಪ್ರಕಾರವಾಗಿ ಅನ್ನಪಾನಗಳಿದೆ. ಇಲ್ಲಿ ಒರಿಜಿನಲ್ ತರ್ಜುಮದಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ನಿಮ್ಮ ದೇವರಾದ ಕರ್ತನಿಗೆ ಸೇವಿಸಿದರೆ, ಅಂದರೆ ಆತನ ಮಾತನುಸಾರವಾಗಿ ನಡೆದರೆ, ಆಗ ಆತನು ನಿಮ್ಮ ರೊಟ್ಟಿಯನ್ನು, ಲಿಸನ್ ಕೇರ್ಫುಲಿ, ನಿಮ್ಮ ಆಹಾರವಲ್ಲ, ನಿಮ್ಮ ರೊಟ್ಟಿಯನ್ನು, ನಿಮ್ಮ ನೀರನ್ನು ಆಶೀರ್ವದಿಸಿ ನಿಮ್ಮಲ್ಲಿ ರೋಗವೇ
ಇರುವುದಿಲ್ಲ. ತದನಂತರ ಹೇಳ್ತಾನೆ, ನಿಮ್ಮಲ್ಲಿ ಯಾವ ಸ್ತ್ರೀಯರಿಗೆ ಗರ್ಭಪಾತ ಇರುವುದಿಲ್ಲ ಮತ್ತು ನಿಮ್ಮಲ್ಲಿ ಬಂಜೇರೇ ಇರುವುದಿಲ್ಲ, ನಾನು ಆರೋಗ್ಯದಾಯಕನಾದ ನಾನೇ ಯೆಹೋವನಾಗಿದ್ದೇನೆ ಎಂಬ ಕರ್ತನ ವಾಕ್ಯವು ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ನಿಮ್ಮ ಆಹಾರವನ್ನು ಆಶೀರ್ವದಿಸಿದಂದರೆ ನೀವು ತಿನ್ನೋ ಕೇಕ್, ನೀವು ತಿನ್ನೋ ಶುಗರು, ನೀವು ತಿನ್ನೋ ಬೇಕಾಬಿಟ್ಟಿಯಾದ ವಸ್ತುಗಳಲ್ಲ ಅಲ್ಲಿ ಹೇಳಿದು. ತಿನ್ನಬಾರ್ದಂಥ ವಸ್ತುಗಳು ಕೂಡ ಬೈಬಲಲ್ಲಿ ಬರಲ್ಪಟ್ಟಿದೆ. ಯಾವುದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು. ಅದಕ್ಕಾಗಿ ಅದೇ ಗ್ರಂಥಗಳಲ್ಲಿ ಲೇವಿಕಾಂಡದಲ್ಲಿ ಅಶುದ್ಧವಾದಂಥ ಪ್ರಾಣಿಗಳ ಮಾಂಸವಾಗಲಿ, ಅಶುದ್ಧವಾದಂಥ ಪಕ್ಷಿಗಳ ಮಾಂಸವಾಗಲಿ ಅಥವಾ ಯಾವುದೇ ಅಶುದ್ಧವಾದಾಗಲಿ ತಿನ್ನಬಾರ್ದು ಎಂಬುದಾಗಿ ಬರಲ್ಪಟ್ಟಿರುವ ಆ ಕಾರ್ಯಗಳನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳಿಲ್ಲ. ನಿನ್ನ ರೊಟ್ಟಿಯನ್ನು ನಿನ್ನ ನೀರನ್ನು ಆಶೀರ್ವದಿಸಿ ನಿಮ್ಮಲ್ಲಿ ವ್ಯಾಧಿಯೇ ಇರುವುದಿಲ್ಲ, ಬಂಜೆತನವೇ ಇರುವುದಿಲ್ಲ, ಗರ್ಭಪಾತ ಆಗುವುದೇ ಇಲ್ಲ ಎಂಬುದಾಗಿ ಆಶೀರ್ವದಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈಗ ನಿನ್ನ ರೊಟ್ಟಿಯನ್ನು ನಿನ್ನ ನೀರನ್ನು ಆಶೀರ್ವದಿಸೋ ದೇವರು ನೀನು ಏನು ತಿನ್ನಬೇಕು ಅದನ್ನೇ ತಿನ್ನಬೇಕು ಹೊರತು ತಿನ್ನಬಾರ್ದಾದ ವಸ್ತುವನ್ನು ತಿಂದು ನಿನ್ನನ್ನು ನೀನು ತಿವಿಸಿಕೊಳ್ಳಬೇಡ, ನಿನ್ನನ್ನು ನೀನು ಬಾಧಿಸಿಕೊಳ್ಳಬೇಡ ಅನ್ನತಕ್ಕಂಥ ಸತ್ಯವು ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಎಲ್ಲರೂ ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸಿ ಕಣ್ಣನ್ನು ಮುಚ್ಚಿ ದೇವರಿಗೆ ಸಮರ್ಪಿಸೋಣ. ಕರುಣಾಮಯನಾದ ದೇವರೇ, ನಿನಗೆ ವಂದನೆಗಳು ರಾಜ. ಏಸಯ್ಯ, ಕುರುಡನಿಗೆ ಕೇಳಿರುವ ಆ ಪ್ರಶ್ನೆಗೆ ನನ್ನಿಂದ ನಿನಗೆ ಏನಾಗಬೇಕೆಂಬುದಾಗಿ ನೀನು ಕೋರುತ್ತಾ ಇದ್ದಿ. ಏಸಯ್ಯ, ಕುರುಡನು ಹೇಳುತ್ತಾನೆ, ನಾನು ದೃಷ್ಟಿಯನ್ನು ಹೊಂದಬೇಕೆಂಬುದಾಗಿ ಬಯಸುತ್ತಾ ಇದ್ದೀನಿ ಎಂಬುದಾಗಿ. ಹಾಗಾದರೆ ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ ಯೇಸು ನಾಮದಲ್ಲಿ. ಇವತ್ತು ಯೇಸುವಿನಿಂದ ನೀವು ಏನಾಗಬೇಕೆಂಬುದಾಗಿ ಬಯಸ್ತಾ ಇದ್ದೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಇವತ್ತು ಯೇಸುವಿನಿಂದ ಏನಾಗಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ ನನ್ನ ವೀಕ್ಷಕರೇ, ನನ್ನ ಪ್ರಿಯ ಸಹೋದರಿ ಸಹೋದರಿ, ಆತ್ಮೀಯರೇ. ಖಂಡಿತವಾಗಿ ನಿಮ್ಮ ನಂಬಿಕೆಯಂತೆ ನೀವೇನು ಬಯಸುತ್ತಾ ಇದ್ದೀರಿ ಅದು ನಿಮಗೆ ಆಗಲಿ, ಆಗಿದೆ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಕರ್ತಾದಿಕರ್ತನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ಇರುವುದಾದರೆ ನಿನಗೆ ಏನು ಇಷ್ಟ ಇದೆ, ನಿನಗೇನು ಬಯಕೆ ಇದೆ, ನೀನು ಏನು ಬಯಸುತ್ತೀ ಅದನ್ನು ಬೇಡಿಕೋ, ನಿಶ್ಚಯವಾಗಿ ಅದು ನಿನಗೆ ದೊರಕುವುದು. ಯೇಸು ನಾಮದಲ್ಲಿ ಕರ್ತನೆ, ನನ್ನ ಜೊತೆಯಲ್ಲಿ ಯಾರ್ಯಾರು ಏಕೀಭವಿಸಿ ಯೆಸಯ್ಯ ತನಗೆ ಆರೋಗ್ಯ ಬೇಕೆಂಬುದಾಗಿ ಬಯಸುತ್ತಾದರೆ ಅವರಿಗೆ ಆರೋಗ್ಯ ಉಂಟಾಗಲಿ. ಯಾರ್ಯಾರಿಗೆ ನನಗೆ ಮಾಯಾ ಮೋಸ ಲೋಕದಿಂದ ಶಾಪದಿಂದ ಈ ಸೆರೆಮನೆಗಳಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಬಯಸುತ್ತಾದರೆ ಅವರೆಲ್ಲರಿಗೆ ಮುಕ್ತಿ ಸಿಗಲಿ ರಾಜ, ಬಿಡುಗಡೆ ಸಿಗಲಿ ಎಂಬುದಾಗಿ ಹಾರೈಸ್ತಾನೆ. ಕರ್ತನೆ ಯೆಸಯ್ಯ, ಯಾರ್ಯಾರು ಕರ್ತನೆ ನನ್ನ ಶಾಪದಿಂದ ನನ್ನ ವ್ಯಾಧಿಗಳಿಂದ ನಾನು ಬಿಡುಗಡೆ ಆಗಿ ಗುಣಮುಖನಾಗಬೇಕೆಂಬುದಾಗಿ ಇಷ್ಟಪಡ್ತಾರೆ ಅವರ ಇಷ್ಟದಂತೆ ಅವರಿಗೆ ಆಗಲಿ ಯೇಸು ನಾಮದಲ್ಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಕರ್ತನೆ, ಯಾರ್ಯಾರು ತಮ್ಮ ಕುಟುಂಬದಲ್ಲಿರ್ತಾರೆ ಸಂಕಷ್ಟಗಳು, ಬಾಧೆಗಳು, ವೇದನೆಗಳು, ಆ ಶಾಂತಿಗಳಿಂದ ಬಿಡುಗಡೆ ಹೊಂದಬೇಕು, ನನ್ನ ಕುಟುಂಬ ಸಮಾಧಾನದಿಂದ ತುಂಬಿರಬೇಕೆಂಬುದಾಗಿ ಬಯಸುವರೆಲ್ಲರೂ ಯೇಸು ನಾಮದಲ್ಲಿ ಅವರ ಬಯಸಿದಂತೆ ಅವರಿಗೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಸುಖ ಶಾಂತಿ ಸಮಾಧಾನ ಉಂಟಾಗಲಿ ಎಂಬುದಾಗಿ ಹಾರಿಸ್ತೇನೆ. ಅಷ್ಟೇ ಅಲ್ಲದೆ ಕರ್ತನೆ, ಯಾರ್ಯಾರು ನಾನು ಪಾಪದ ಜೀವನ ಮಾಡಬಾರ್ದು, ನಾನು ಈ ಕೆಟ್ಟ ಚಟದ ಜೀವನ ಮಾಡಬಾರ್ದು, ನಾನು ಇದರಿಂದ ಬಿಡುಗಡೆ ಹೊಂದಬೇಕು ರಾಜ, ಈ ಲೋಕದ ಎಲ್ಲ ಪಾಪಿಷ್ಟ ಜೀವನಗಳಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ಬಯಸುವರೆಲ್ಲರೂ ಕರ್ತನೆ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಇದ್ದೀನಿ. ಕರ್ತನೆ ಸ್ತೋತ್ರ. ಅವರೆಲ್ಲರಿಗೆ ಬಿಡುಗಡೆ ಉಂಟಾಗಲಿ ಕರ್ತನೆ. ಅವರು ಕರ್ತನೆ, ನಾನು ಒಳ್ಳೆಯ ಉದ್ಯೋಗದಲ್ಲಿ ಹೋಗಬೇಕೆಂಬುದಾಗಿ ಆಸೆ ಪಡೋರಿಗೆ ಅವರಿಗೆ ಒಳ್ಳೆಯ ಉದ್ಯೋಗಗಳು ದೊರಕಲಿ ಕರ್ತನೆ. ಯಾರ್ಯಾರಿಗೆ ಒಳ್ಳೆ ಒಳ್ಳೆ ಜಾಬ್ಗಳು ಬೇಕೆಂಬುದಾಗಿ ಆಶಿಸ್ತಾ ಇದ್ದಾರೆ ಕರ್ತನೆ, ಅವರಿಗೆ ಆ ಜಾಬ್ಗಳು ದೊರಕಲಿ ಎಂಬುದಾಗಿ ಹಾರಿಸ್ತಾರೆ ಕರ್ತನೆ. ಯಾರ್ಯಾರು ಕರ್ತನೆ ಅವರ ಬಿಸ್ನೆಸ್ಗಳು ವೃದ್ಧಿಯಾಗಿ ಅನೇಕ ಜನರಿಗೆ ದಾನ ಮಾಡೋರು ಆಗಬೇಕೆಂಬುದಾಗಿ ಆಶಿಸುತ್ತಾ ಇದ್ದಾರೆ ಕರ್ತನೆ, ಅವರ ಇಷ್ಟದಂತೆ ಅವರಿಗೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ ಕರ್ತನೆ. ಶುಭವಾಗಲಿ, ಮೇಲಾಗಲಿ ಕರ್ತನೆ. ಕ್ರೈಸ್ತವ ಜೀವನ ಜೀವಿಸ್ತಾ ಕರ್ತನೆ ಮಾನ ಸನ್ಮಾನದ ಗೌರವ ಜೀವನ ಜೀವಿಸಬೇಕು. ಕಳ್ಳನಾಗಿ, ಮೋಸಗಾರನಾಗಿ, ದುಷ್ಟನಾಗಿ, ಪಟ್ಟಿಗನಾಗಿ, ಕದಿಮನಾಗಿ ಜೀವಿಸುವ ನನಗೆ ಇಷ್ಟ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಎಲ್ಲ ಜನರು ಕರ್ತನೆ ಯೇಸು ನಾಮದಲ್ಲಿ ಅವರಿಗೆ ಶಿಷ್ಟತೆ ಜೀವನ ಕರ್ತನೆ, ಅವರಿಗೆ ನೀತಿಯ ಜೀವನ ಕರ್ತನೆ, ಅವರಿಗೆ ಪವಿತ್ರ ಜೀವನವನ್ನು ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ ಕರ್ತನೆ. ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ ಕರ್ತನೆ. ಕೇಳತಕ್ಕಂಥ ಪ್ರತಿಯೊಬ್ಬರಿಗೆ ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ, ಮುಕ್ತರಾಗಿ ಅವರ ಜೀವನದಲ್ಲಿ ರಕ್ಷಣೆ ನೀತಿ ಜೀವ ಯೇಸು ನಾಮದಲ್ಲಿ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮಾಧಾನ ಸಂತೋಷ ಸದಾಕಾಲ ಇರಲಿ ಎಂಬುದಾಗಿ ಹಾರಿಸ್ತಾ ಇದ್ದೇನೆ. ಕೊನೆಗೆ ನಿತ್ಯ ಜೀವದಲ್ಲಿ ಸದಾಕಾಲ ಸ್ಥಿರವಾಗಿ ನಿಂತು ರಕ್ಷಣೆಯಲ್ಲಿ ನೀವು ಭದ್ರವಾಗಿರಿ ಎಂಬುದಾಗಿ ಹಾರಿಸ್ತಾ ಯೇಸು ನಾಮದಲ್ಲಿ ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.